ಹೊಸ ಪಾಡ್ಕಾಸ್ಟ್ ಸೀರೀಸ್ನ ಮೊದಲನೇ ಎಪಿಸೋಡ್ಗೆ ನಾನು ನಿಮ್ಮನ್ನೆಲ್ಲ ಒಬ್ಬ ಇಂಟ್ರೆಸ್ಟಿಂಗ್ ಮತ್ತು ಇನ್ಸ್ಪೈರಿಂಗ್ ವ್ಯಕ್ತಿಗೆ ಭೇಟಿ ಮಾಡಿಸ್ಕೊಡ್ತಾ ಇದ್ದೀನಿ. ಇವರು 48ನೇ ವಯಸ್ಸಿಗೆ ಹೊಸ ಜೀವನನ ಪ್ರಾರಂಭ ಮಾಡಿಕೊಂಡು ಅವರ ಹೊಸ ಕರಿಯರ್ನ ಬಿಲ್ಡ್ ಮಾಡ್ಕೊಂಡಿದ್ದಾರೆ. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಮ್ಮ ಜೊತೆ ನಯನಾ ಮ್ಯಾಮ್ ಇದ್ದಾರೆ. ನಯನಾ ಮ್ಯಾಮ್ ನನಗೆ ಪರಿಚಯ ಆಗಿದ್ದು ನನ್ನ ಯೋಗ ಇನ್ಸ್ಟ್ರಕ್ಟರ್, ಯೋಗ ಟೀಚರ್ ಆಗಿ. ಅವರಿಂದ ಕಲಿಯೋದು ತುಂಬ ಇದೆ. ಅವರ ಪರಿಚಯ ನಾವು ಅವರಿಂದಾನೇ ಕೇಳಿ ತಿಳ್ಕೊಳ್ಳೋಣ. ನಮಸ್ತೆ, ನನ್ನ ಹೆಸರು ನಯನಾ ಶಾನ್ಭೋಗ್ ಅಂತ. ಈಗ ನನ್ನ 55 ಇಯರ್ಸ್. ಆಮೇಲೆ ಈ ಯೋಗ ಕ್ಲಾಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನಾನು ಹೌಸ್ ವೈಫ್ ಆಗಿದ್ದೆ. ಮನೆ ಮಕ್ಕಳು ಹಾಗೆ ಜವಾಬ್ದಾರಿ ಇತ್ತು ನನಗೆ. ಈಗ ಲಾಸ್ಟ್ 7 ಇಯರ್ಸಿಂದ ನಾನು ಯೋಗ ಕ್ಲಾಸನ್ನು ಸ್ಟಾರ್ಟ್ ಮಾಡಿದ್ದೀನಿ. ಮ್ಯಾಮ್, ನಿಮ್ಮ ಚೈಲ್ಡ್ಹುಡ್ ಬಗ್ಗೆ, ನಿಮ್ಮ ಫ್ಯಾಮಿಲಿ ಬಗ್ಗೆ ನಮಗೆಲ್ಲ ಪರಿಚಯ ಮಾಡಿಸ್ಕೊಡಿ. ಚೈಲ್ಡ್ಹುಡ್ ಫ್ಯಾಮಿಲಿ ಅಂದರೆ ಈಗ ನಂದು ತವ್ರ ಮನೆ ಸುಳ್ಯದ ಪಕ್ಕದ ಒಂದು ಹಳ್ಳಿ. ಏನಂದ್ರೆ ಅದು ಬ್ಯಾಂಗ್ಳೂರ್ ಟು ಮೈಸೂರು ಹೋಗುವ ಹೈವೇ ಅಲ್ಲಿ ಇದೆ. ಹಳ್ಳಿ, ತುಂಬಾ ಹಳ್ಳಿ ಅಂದ್ರೆ ತುಂಬಾ ಹಳ್ಳಿ. ಅವಾಗ ನಾವು ಪ್ರೈಮರಿ ಸ್ಕೂಲ್ ಮತ್ತು ನಂದು ಹೈಸ್ಕೂಲ್ ಎಲ್ಲ ಅಲ್ಲೇ ಆಗಿತ್ತು. ಆಮೇಲೆ ಅಲ್ಲಿ RSS ರಾಷ್ಟ್ರ ಸೇವಿಕಾ ಸಮಿತಿ ಅಂತ ಒಂದಿತ್ತು ಹೆಣ್ಮಕ್ಳಿಗೆ. ಅದ್ರಲ್ಲಿ ನಾವು ಸಣ್ಣದ್ರಿಂದಲೇ ಪ್ರೈಮರಿಯಿಂದಲೇ ನಾವು ಅದರಲ್ಲಿ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ವಿ. ಆಮೇಲೆ ಅಲ್ಲೇ ನನಗೆ ಯೋಗದ ಫಸ್ಟ್ ಪರಿಚಯ ಆದದ್ದೇ ಅಲ್ಲಿ. ನಾನು ಯೋಗದ ಒಳಗೆ ಹೋದದ್ದು ಅಲ್ಲೇ. ಅಂದ್ರೆ ನಿಮ್ಮ ವಯಸ್ಸು ಎಷ್ಟಿತ್ತು ಅವಾಗ? ಆವಾಗ ನಾನು 5th ಸ್ಟ್ಯಾಂಡರ್ಡ್, ಅಂದ್ರೆ ಎಷ್ಟು, ಅಬೌಟ್ 9 ಇಯರ್ಸ್. ಅಲ್ಲಿಂದ ನಂದು ಜರ್ನಿ ಸ್ಟಾರ್ಟ್ ಆಗಿದೆ ಯೋಗದ. ಆಕ್ಚುಲಿ ಫೌಂಡೇಶನ್ ಅಲ್ಲೇ ನಂದು. ಯೋಗದ ಬಗ್ಗೆ ಒಂದು ನನ್ನ ಮನಸ್ಸಿನೊಳಗೆ ಹೋದದ್ದು ಅಲ್ಲೇ. ಓಕೆ. ಆಮೇಲೆ ನಾವು ಅದೇ ಹೋಗ್ತಾ ಹೋಗ್ತಾ ಯೋಗದ ಕ್ಯಾಂಪಿಗೆಲ್ಲ ಹೋಗಿ, ನಾವು ಕಲ್ತ ಮೇಲೆ ಅಲ್ಲಿ ಕ್ಯಾಂಪಿಗೆ ಹೋಗಿ ಕ್ಯಾಂಪಲ್ಲೆಲ್ಲ ಕಲಿಸ್ತಾ ಇದ್ವಿ ಯೋಗ. ಅವಾಗ ಯೋಗ ಅಂದ್ರೆ ಏನು, ಈಗಿನ ತರ ಈಗ ಒಂಥರ ಫ್ಯಾಷನ್, ಅಂದ್ರೆ ಫ್ಯಾನ್ಸಿ ಟೈಪ್. ಮೊದಲು ಯೋಗ ಅಂದ್ರೆ ಅದು ಅಷ್ಟು ಡೀಸೆಂಟ್ ಆಗಿ ಅದು ಮಾಡಿದನ್ನೇ ಮಾಡುವಂಥದ್ದು. ಯೋಗ ಒಂದಿನ ಮಾಡಿದನ್ನೇ ಮರುದಿನನೂ ಅದನ್ನೇ ಮಾಡುವಂತ. ಈಗ ಬೋರ್ ಆಗ್ತದಂತ ಏನ್ ಮಾಡ್ತೀವಿ ನಾವು, ಅದನ್ನೇ ವೇರಿಯೇಷನ್ಸ್ ಎಲ್ಲ ಮಾಡ್ತಾ ಹೋಗ್ತೇವೆ. ಓಕೆ. ಹಾಗೆ ಅಲ್ಲಿ ನನಗೆ ಚೈಲ್ಡ್ಹುಡ್ ಅಲ್ಲೇ ನನಗೆ ಯೋಗದ ಬಗ್ಗೆ ಪರಿಚಯ ಆದದ್ದು ರಾಷ್ಟ್ರ ಸೇವಿಕಾ ಸಮಿತಿಯಲ್ಲಿ. ಆಮೇಲೆ ನಂದು PUC ಸುಳ್ಯದಲ್ಲಿ ಆಯ್ತು, ಜೂನಿಯರ್ ಕಾಲೇಜ್, ಫಸ್ಟ್ PU ಸೆಕೆಂಡ್ PU. ಆಮೇಲೆ ಡಿಗ್ರಿ ನಂದು ಪುತ್ತೂರು ಸೈಂಟ್ ಫಿಲೋಮಿನಾ ಕಾಲೇಜಲ್ಲಿ ಆಗಿತ್ತು. BSc ಮಾಡಿದ್ದೆ ನಾನು CBZ. ಡಾಕ್ಟರ್ ಆಗ್ಬೇಕಂತ ತುಂಬಾ ಆಸೆ ಇತ್ತು. ಆದ್ರೆ ಫಿನಾನ್ಷಿಯಲಿ ತುಂಬಾ ನಾವಂದ್ರೆ ಫಿನಾನ್ಷಿಯಲ್ ಪ್ರಾಬ್ಲಮ್ ಇತ್ತು. ಅವಾಗ ಡಾಕ್ಟರ್ ಅಂದ್ರೆ ತುಂಬಾ ಖರ್ಚಿತ್ತು. ಆಮೇಲೆ ಏನಾದ್ರೂ ಮಾಡಿ, ಆದ್ರೂ ಡಿಗ್ರಿ ಆದ್ರೂ CBZ ಅಲ್ಲಿ ಒಂದು ಮಾಡಿ, ಅದ್ರ ಸ್ವಲ್ಪ ಒಂದು 5% ಆದ್ರೂ ಒಳಗೆ ಹೋಗೋಣ ಅಂತೇಳಿ ಹಾಗೆ CBZ ನಾನು ಡಿಗ್ರಿ ಮಾಡಿದ್ದೆ, BSc. ಆಮೇಲೆ ಮದ್ವೆ ನಂತರ ನೀವು? ಮದ್ವೆ ನನ್ಗೆ 25ನೇ ವರ್ಷದಲ್ಲಿ ಆಗಿತ್ತು. ಆಮೇಲೆ ಅದೇ ರಾಷ್ಟ್ರ ಸೇವಿಕಾ 25ನೇ ವರ್ಷದವರೆಗೆ ನಾನು ಅದರಲ್ಲೇ ಇದ್ದೆ. ಯೋಗ ಮತ್ತೆ ಪ್ರಾಣಾಯಾಮ ಅಂಥದ್ದೆಲ್ಲ ಕ್ಯಾಂಪಿಗೆಲ್ಲ ಹೋಗೋದು, ಹೇಳ್ಕೊಡೋದು, ಅದರಲ್ಲೇ ಇದ್ದೆ. ಯಾವಾಗ ಮದ್ವೆ ಆಯ್ತು ಅದೊಂದು ನಮ್ಗೆ ಟರ್ನಿಂಗ್ ಪಾಯಿಂಟ್ ಹೆಣ್ಮಕ್ಳಿಗೆ ಯಾವಾಗ್ಲೂ ಅಲ್ವಾ. ಹೌದು. ಇಲ್ಲಿ ಬರ್ಬೇಕು ಅಂದ್ರೆ ಮದುವೆ ಆಗಿ ಬೇರೆ ಮನೆಗೆ ಹೋಗ್ತಾ ನಮ್ಗೆ ಅಲ್ಲಿ ಅಡ್ಜಸ್ಟ್ ಆಗ್ಲಿಕ್ಕೆ ತುಂಬಾ ಟೈಮ್ ಹಿಡಿತದೆ. ಅಡ್ಜಸ್ಟ್ ಆಗ್ತೀವಿ ಅಂತ ಹೇಳುವಾಗ ಮಕ್ಳು ಹುಟ್ಟುತ್ತವೆ. ಮಕ್ಕಳಾದ್ಮೇಲೆ ಮಕ್ಕಳ ಬಗ್ಗೆ ಅಂದ್ರೆ ಅವರನ್ನೊಂದು ಬೆಳೆಸುವಂಥದ್ದು, ಅವರ ಸ್ಕೂಲು, ಅವರದ್ದು ಎಲ್ಲ ನಾವೇ ನೋಡ್ಕೊಳ್ಬೇಕಾಗ್ತದೆ. ಅದು ಮಾಡ್ಲೇಬೇಕಾದ ಕೆಲಸ ನಮ್ದು, ಅದು ಮಾಡ್ಲೇಬೇಕು. ಬೇರೆ ಕಡೆ ನಾವು ಮನ್ಸ್ ಕೊಟ್ರೆ ಮಕ್ಕಳ ಮೇಲೆ ಅದ್ರದ್ದು ಪರಿಣಾಮ ಬೀರ್ತದೆ. ಅದಕ್ಕೆ ಅವರ ಮೇಲೆ ನಾವು ತುಂಬಾ ಕಾನ್ಸಂಟ್ರೇಷನ್ ಕೊಡ್ಬೇಕಾಗ್ತದೆ. ಆಮೇಲೆ ಏನಾಯ್ತು, ನನ್ನ ಮಗಳು ಆರ್ಟಿಸ್ಟ್ ಅಂಜಲಿ ಶಾನ್ಭೋಗ್ ಅಂತೇಳಿ. ಅವಳು ಸ್ಯಾಕ್ಸೋಫೋನ್ ಆರ್ಟಿಸ್ಟ್. ಈಗ ದೇಶ ವಿದೇಶದಲ್ಲೆಲ್ಲ ತುಂಬಾ ಹೆಸರು ಗಳಿಸಿದಾಳೆ. ಈಗ್ಲೂ ಅದ್ರಲ್ಲೇ ಇದ್ದಾಳೆ. ಅವಳು ಇಂಜಿನಿಯರಿಂಗ್ ಮಾಡಿದಾಳೆ. ಹಾಗೆ ಅವಳ ಜೊತೆನೇ ನಾನು ಇರ್ಬೇಕಾಗ್ತಿತ್ತು. ಕ್ಲಾಸಿಗೆ ಕರ್ಕೊಂಡು ಹೋಗುದು, ಕ್ಲಾಸಲ್ಲಿ ಒಂದು 4 ಗಂಟೆ ಕೂತ್ಕೊಳ್ಬೇಕಾಗ್ತಿತ್ತು. ಆಮೇಲೆ ಅದೇ ಅವಳನ್ನ ಪ್ರೋಗ್ರಾಮಿಗೆ ಕರ್ಕೊಂಡು ಹೋಗೋದು, ಅದು ಫುಲ್ ಜವಾಬ್ದಾರಿ ನನಗೆ. ಫುಲ್ ಟೈಮ್ ಡ್ಯೂಟಿ ಅವಳ ಜೊತೆನೇ ಇದ್ದೆ ನನಗೆ. ಮತ್ತೆ ಮಗ ಅವನು ಅದೇ ಕೆಲಸ ಸೈಂಟ್ ಮೇರಿಸ್ ಅಲ್ಲಿ ಕಲ್ತಿದ್ದು. ಅವನಿಗೂ ಕೀಬೋರ್ಡ್ ಪಿಯಾನೋ ಕ್ಲಾಸಿಗೆ ಹಾಕಿದ್ದೆ. ಅವನ ಜೊತೆ ಹೋಗೋದು, ತಬ್ಲಾ ಕ್ಲಾಸಿಗೆ ಹಾಕಿದ್ದೆ, ಅವನ ಜೊತೆ ಹೋಗೋದು. ಹಾಗೆ ಫುಲ್ ಟೈಮ್ ನಾನು ಮಕ್ಕಳಿಗೆ ಕೊಟ್ಟಿದ್ದೇನೆ. ಟೀಚರ್ಸ್ ಪೇರೆಂಟ್ ಮೀಟಿಂಗ್ ಇದ್ರೆ ಅಲ್ಲೂ ನಾನೇ. ಇವರು ಫುಲ್, ನನ್ನ ಹಸ್ಬೆಂಡ್ ಬಿಸ್ನೆಸ್ ಡಿಸ್ಟ್ರಿಬ್ಯೂಟರ್ ಅವರು. ಅವರಿಗೆ ಇದ್ರಲ್ಲೆಲ್ಲ ತಲೆ ಕೊಡ್ಲಿಕ್ಕೆ ಪುರ್ಸೋದಿಲ್ಲ. ಬಿಸ್ನೆಸ್ ಮ್ಯಾನ್ ಅಂದ್ರೆ ಗೊತ್ತಲ್ಲ ನಿಮಗೆ.
ಪ್ರತಿ ಒಂದು ಮಕ್ಕಳದ್ದು ಶಾಲೆಯದ್ದು ಹಿಡಿದು ಅವ್ರದ್ದು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಏನಿದೆ ಎಲ್ಲದಕ್ಕೂ ನಾನೇ ಅವರಿಗೆ ಬೆನ್ನೆಲುಬಾಗಿ ನಿಂತು ಅವರನ್ನೊಂದು ಹಂತಕ್ಕೆ ಮುಟ್ಟಿಸುವವರೆಗೆ ನಾನು ಅವ್ರ ಜೊತೆನೇ ಇದ್ದೆ. ಓಕೆ ಮ್ಯಾಮ್. ಅವ್ರನ್ನ ಹಂತಕ್ಕೆ ಬರ್ಬೇಕಾದ್ರೆ 25 years ಆಯ್ತು. ಅಂದ್ರೆ ಅವ್ರದ್ದು ರೆಸ್ಪಾನ್ಸಿಬಿಲಿಟಿ ಅವ್ರು ತಗೊಳ್ಳುವಷ್ಟು ಅವರು ಇದಾಗ್ಬೇಕು, ಮೆಚೂರ್ ಆದ ಮೇಲೆ. ಆಮೇಲೆ ನಾನು ನನ್ನ ಬಗ್ಗೆ ಆಲೋಚನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ, ನಾನು ಏನಾದ್ರೂ ಮಾಡ್ಬೇಕು ಅಂತ. ಹಾಗೆ ಯಾಕಂದ್ರೆ ಅವರಷ್ಟಕ್ಕೆ ಅವರು ಈಗೆಲ್ಲ ಮಾಡ್ತಿದ್ದಾರೆ ಮಕ್ಕಳು. ಈಗ ನಾವು ನಮ್ಗೆ ಟೈಮ್ ಕೊಡ್ಬೇಕು. ಎಲ್ಲ ಮಹಿಳೆಯರಿಗೆ ನಾನು ಹೇಳೋದು ಅದೇ, ನಮ್ಮ ಬಗ್ಗೆನೂ ನಾವು ಸ್ವಲ್ಪ ಯೋಚನೆ ಮಾಡ್ಬೇಕು. ನಮ್ಮದು ಏನಿದೆ ಕನಸು ಅದನ್ನು ನಾವು ಅಲ್ಲೇ ಚಿವುಟಿಬಾರ್ದು, ಅದನ್ನು ಬೆಳೆಸ್ತಾ ಹೋಗ್ಬೇಕು ಮನಸ್ಸೊಳಗೆ. ಯಾವಾಗ ನಮ್ಗೆ ಅದ್ರದ್ದು ಟೈಮ್ ಸಿಗ್ತದೆ ನೋಡಿ, ಟೈಮ್ ಬರ್ತದೆ, ಅವಾಗ ಅದನ್ನು ನಾವು ಯೂಸ್ ಮಾಡ್ಕೊಳ್ಬೇಕು. ಅದನ್ನು ನಾವು ಮುಂದುವರಿಸ್ಕೊಂಡು ಹೋಗುವಂತ ಒಂದು ವಾತಾವರಣ ಸಹ ಮನೇಲಿ ಇರ್ಬೇಕು, ಸಪೋರ್ಟ್ ಇರ್ಬೇಕು. ಹೌದಲ್ವಾ? ಎಲ್ರಿಗೂ ಆಗೋದಿಲ್ಲ ಅದು. ನನ್ಗೆ ನನ್ನ ಹಸ್ಬೆಂಡ್ ಮಕ್ಕಳು ಎಲ್ರು ನನ್ಗೆ ತುಂಬಾ ಸಪೋರ್ಟ್. ಏನಾಯ್ತು, ಆಫ್ಟರ್ ಮದುವೆ ಆಗಿ 25 ವರ್ಷದ ನಂತರ ಅದೇ 2014 ನಮ್ಗೆ ಅಂದ್ರೆ ಯೋಗ ಡೇ ಅಂತ ಹೇಳೆಲ್ಲ ಸ್ಟಾರ್ಟ್ ಮಾಡಿದ್ರಲ್ಲ. ಯೋಗ ಡೇ ಅಂತ ಹೇಳುವಾಗ ಅದ್ರ ಬಗ್ಗೆ ಅಷ್ಟು ಮೊದ್ಲು ಆಲೋಚನೆ ಮಾಡ್ತಿರ್ಲಿಲ್ಲ. ಯಾವಾಗ ಯೋಗ ಡೇ ಅಂತ ಹೇಳಿ ಒಂದು ಮಾಡಿದ್ರು ನೋಡಿ, ಆವಾಗ ನನ್ಗೆ ಅದ್ರ ಬಗ್ಗೆ ನನ್ಗೆ ಒಳಗೆ ಇದ್ದ ಅದು ಆಸೆ ಹೊರಗೆ ಬರ್ಲಿಕ್ಕೆ ಶುರು ಆಯ್ತು. ಮೊದ್ಲು ನಾವು ಸಣ್ಣ ಚೈಲ್ಡ್ಹುಡ್ ಅಲ್ಲಿ ನಾವು ಅದನ್ನೆಲ್ಲ ಮಾಡ್ತಾ ಇದ್ವಿ. ಮನೆಯಲ್ಲಿ ಸಹ ನಾವು ನನ್ನ ಅಕ್ಕ ನಾನು ಎಲ್ಲ ಯೋಗ ಮಾಡ್ತಾ ಇದ್ವಿ, ಸೂರ್ಯ ನಮಸ್ಕಾರ ಎಲ್ಲ ಮಾಡ್ತಾ ಇದ್ವಿ. ಈ ಯೋಗ ಡೇ ಅಂತ ಆ ದಿವಸ ನಾನೇನ್ ಮಾಡ್ತಿದ್ದೆ ಅಂತ ಹೇಳಿದ್ರೆ, ನಾನು ನನ್ನಷ್ಟಕ್ಕೆ ನನ್ಗೆ ಗೊತ್ತಿದ್ದ ಯೋಗಾಸನಗಳನ್ನೆಲ್ಲ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಮನೆಯಲ್ಲಿ. ಯಾವಾಗ್ಲೂ ಪುರ್ಸೊತ್ತಾಗುದಿಲ್ವಾ ಅಲ್ಲ, ನಮ್ಗೆ ಅದು ಅದ್ರ ಬಗ್ಗೆ ಅಷ್ಟು ಗಮನ ಹೋಗ್ಲಿಲ್ವಾ ಅಂತದ ಗೊತ್ತಿಲ್ಲ. ಪುರ್ಸೊತ್ತು ನಾವು ಮಾಡ್ಕೊಂಡ್ರೆ ನಮ್ಗೆ ಪುರ್ಸೊತ್ತು ಆಗ್ತಿತ್ತೇನೋ. ಮತ್ತೆ ಮನೆ ಅಂತ ಹೇಳಿದ್ಮೇಲೆ ನಾವು 4 ಜನರು ಒಟ್ಟಿಗೆ ಮಾಡೋದಕ್ಕೂ ಮನೆಯಲ್ಲಿ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಯೋಗ. ಅದು ಯೋಗ ಡೇ ದಿವಸ ಆದ್ರೂ ಒಂದಿನ ಮಾಡುವ ಅಂತೇಳಿ, ಹಾಗೆ ಯೋಗ ಡೇ ದಿವಸ ನನ್ಗೆ ಗೊತ್ತಿದ್ದ ಆಸನಗಳನ್ನೆಲ್ಲ ಮಾಡ್ತಾ ಇರ್ಬೇಕಾದ್ರೆ ನನ್ನ ಮಗ ನೋಡಿದ. ನನ್ನ ಮಗ ಏನ್ ಮಾಡಿದ, ವಿಡಿಯೋಸ್ ಎಲ್ಲ ಮಾಡಿದ ನಾನು ಮಾಡಿದೆಲ್ಲ. ಅವನು ಆಮೇಲೆ ಅವನು ವಿಡಿಯೋಸ್ ಅನ್ನ ಏನ್ ಮಾಡಿದ, ಅವನ ಸ್ಟೇಟಸ್ಗೆಲ್ಲ ಹಾಕ್ದ. ಸ್ಟೇಟಸ್ಗೆ ಹಾಕ್ದ. ಅದಾದ್ಮೇಲೆ ಅದೇ ಸೋಷಿಯಲ್ ಮೀಡಿಯಾದಲ್ಲಿ ಅವನದು ಇನ್ಸ್ಟಾ ಅದ್ರಲ್ಲೆಲ್ಲ ಹಾಕ್ದ. ಅವನಿಗೆ ಒಳ್ಳೊಳ್ಳೆ ಇದು ಬಂತು, ಕಮೆಂಟ್ಸ್. ನಿಮ್ಮ ಅಮ್ಮ ಇಷ್ಟು ಒಳ್ಳೇದ್ ಮಾಡ್ತಾರ, ನಿಮ್ಗೆ ಗೊತ್ತೇ ಇರ್ಲಿಲ್ಲ, ಹಾಗೆ ಹೀಗೆ ಅಂತೇಳಿ. ಅವಾಗ ಅವನು ಹೇಳಿದ, ಅಮ್ಮ ನೀ ಇಷ್ಟು ಒಳ್ಳೆ ಯೋಗ ಮಾಡ್ತೀಯ, ನೀನ್ ಯಾಕೆ ಯೋಗ ಕಲಿಸ್ಬಾರ್ದು ಅಂತ ಹೇಳಿದ. ನಾನಾಗ ನನ್ಗೆ ಅದೊಂದು ಅವನ ತಲೆಗೆ ಹಾಕಿದ ನನ್ನ ಮಗ. ಆಮೇಲೆ ನನ್ಗೂ ಅನ್ನಿಸ್ತು, ಓ ಹೌದಲ್ವಾ, ನಾನು ಫಸ್ಟಿಗೆ ಪರ್ಫೆಕ್ಟ್ ಆಗಿದ್ದು, ಆಮೇಲೆ ನಾನು ಯೋಗ ಕ್ಲಾಸ್ ಮಾಡ್ಬೇಕು ಅಂತ ಅದೊಂದು ಮನಸ್ಸಿಗೆ ಹೋಯ್ತು. ಆಮೇಲೆ ಉಡುಪಿಯಲ್ಲಿ ಎಲ್ಲಿ ಯೋಗ ಕ್ಲಾಸ್ ಇದೆ ಅಂತ ನಾನು ಸರ್ಚ್ ಮಾಡಿದೆ. ಆವಾಗ ಡಾಕ್ಟರ್ ಮಂಜರಿ ಚಂದ್ರ, ನಿಮ್ಗೆ ಗೊತ್ತಿರ್ಬೋದು, ಅವರು ಡಾಕ್ಟರೇಟ್ ಇನ್ ಯೋಗ ಅಂಡ್ ಅವರು ಈಗ ರೀಸೆಂಟ್ ಆಗಿ ಅವ್ರೀಗ ಯೋಗ ಕಲಿಸ್ತಾ ಇಲ್ಲ, ಅವರು ಭರತನಾಟ್ಯಂ ಕ್ಲಾಸ್ ಮಾಡ್ತಾ ಇದ್ದಾರೆ. ತುಂಬಾ ಜನ ಮಕ್ಕಳಿದ್ದಾರೆ ಅವರಿಗೆ, ಸ್ಟೂಡೆಂಟ್ಸ್. ಹಾಗೆ ನಾನು ಅವ್ರಿಗೆ ಕಾಲ್ ಮಾಡಿದೆ, ಅವ್ರ ಹತ್ರ ಹೋದೆ ಯೋಗಕ್ಕೆ. ಒಂದು 6 months ಇಷ್ಟು ನಾನು ಕರೆಕ್ಟ್ ಆಗ್ಬೇಕು ಅಂತೇಳಿ, ಅದನ್ನೆಲ್ಲ ಪುನಃ ರೀಕಾಲ್ ಮಾಡ್ಬೇಕು ಅಂತೇಳಿ ಅಲ್ಲಿ ತುಂಬಾ ಚೆನ್ನಾಗಿ ಆಯ್ತು ನಂಗೆ ಅದು ಕ್ಲಾಸ್. ಆಮೇಲೆ ಈಗ ಏನಂತ ಹೇಳಿದ್ರೆ, ಖಾಲಿ ನಾವು ಕ್ಲಾಸ್ ಮಾಡಿ ನಮ್ಗೆ ನಮ್ಮನ್ನು ನಂಬಬೇಕಲ್ಲ ಬೇರೆಯವರು. ಅದಕ್ಕೆ ಸರ್ಟಿಫಿಕೇಟ್ ಕೋರ್ಸ್ ಅಂತೇಳಿ ಒಂದಿದ್ದೆ ಮಣಿಪಾಲ್ ಯೂನಿವರ್ಸಿಟಿಯಲ್ಲಿ. ಈಗ ಇಲ್ಲ, ಅದು ನಂದೇ ಲಾಸ್ಟ್ ಬ್ಯಾಚ್, ಅದೊಂದು ನನ್ನ ಪುಣ್ಯ ಅಂತ ಹೇಳ್ಬೇಕು. ಅದು ಸರ್ಟಿಫಿಕೇಟ್ ಕೋರ್ಸ್ ಅಂತ ಒಂದು 6 months ಇದ್ದು ಅವ್ರದ್ದಿತ್ತು. ಅಲ್ಲಿ ಹೋಗಿ ನನ್ನ ಸರ್ಟಿಫಿಕೇಟ್ ನಂಗೆ ಸಿಕ್ತು. ಆಯ್ತಾ. ಆಮೇಲೆ ಏನಾಯ್ತು, ಅದೇ ಮಗ ಹೇಳಿದ್ನಲ್ಲ, ನಾನು ಹೇಳಿದೆ ಇವನ ಹಸ್ಬೆಂಡ್ ಹತ್ರ ಹೇಳಿದೆ, ಈಗ ಯೋಗ ಕ್ಲಾಸ್ ಮಾಡ್ಬೋದಾ ನಾನು ಅಂತ ಹೇಳಿ. ನೀನ್ ಮಾಡು ಅಂತ ಹೇಳಿದ್ರು. ಆಮೇಲೆ ನಂಗೆ ಕಲಿಸಿದ ಗುರುಗಳಿದ್ದಾರೆ ಮಂಜರಿ ಚಂದ್ರ, ಅವ್ರ ಜೊತೆ ಕೇಳಿದೆ. ಅವ್ರ ಕೇಳಲೇಬೇಕು, ನಾನಾಗಿ ಕ್ಲಾಸ್ ಮಾಡ್ಬೇಕಾದ್ರೆ ನಾನು ಅದಕ್ಕೆ ಏಬಲ್ ಅಂತ ಹೇಳಿ ನೋಡ್ಬೇಕಲ್ಲ. ಅದಕ್ಕೆ ನಾನು ಮಂಜರಿ ಅವರಿಗೆ ಕಾಲ್ ಮಾಡಿ ಹೀಗೆ ಅವನನ್ನು ಭೇಟಿಯಾಗಿ ಕೇಳಿದೆ, ನಾನು ಹೀಗೆ ಯೋಗ ಕ್ಲಾಸ್ ಮಾಡ್ಬೋದಾ ಮ್ಯಾಮ್ ಅಂತ. ಓ, ನೀವು 100% ಮಾಡ್ಬೋದು, ನಿಮ್ಗೆ ನಾನು ಫುಲ್ ಸಪೋರ್ಟ್ ಇದ್ದೇನೆ, ನೀವು ಮಾಡಿ. ತುಂಬಾ ಒಳ್ಳೆ ಹುಡುಗಿ ಅವರು. ಅವ್ರು ಏನ್ ಮಾಡಿದ್ರು, ನನ್ಗೆ ನೀವು ಮಾಡಿ, ನಿಮ್ಗೆ ನಾನು ಸಪೋರ್ಟ್ ಇದ್ದೇನೆ, ನಿಮ್ಗೆ ಏನಾದ್ರು ಡೌಟ್ ಇದ್ರೆ ನನ್ಗೆ ಕೇಳಿ, ನಾನು ಹೇಳ್ತೀನಿ. ಆಮೇಲೆ ಕೆಲವು ಬುಕ್ಸ್ ಎಲ್ಲ ರೆಫರ್ ಮಾಡ್ಲಿಕ್ಕೆ ಹೇಳಿದ್ರು ನಂಗೆ ಯೋಗದ ಬಗ್ಗೆ. ಅಯ್ಯಂಗಾರ್ ಅವ್ರದ್ದು ಲೈಟ್ ಆನ್ ಯೋಗ ಅಂತ ಹೇಳಿ, ಅದನ್ನೆಲ್ಲ ರೆಫರ್ ಮಾಡ್ಲಿಕ್ಕೆ ಹೇಳಿದ್ರು. ಮತ್ತೆ ಏನಂತ ಹೇಳಿದ್ರೆ, ನನ್ಗೆ ಕೆಲವೆಲ್ಲ ಯೋಗಾಸನ ಪೋಸ್ಚರ್ಸ್ಗಳಿದ್ದೆಲ್ಲ ಅವರು ಇದೆಲ್ಲ ಕಳಿಸಿದ್ರು, ಹೇಗೆ ಮಾಡ್ಬೇಕು. ಓಕೆ, ಅದಾಯ್ತಲ್ವಾ. ಆಮೇಲೆ ಏನ್ ಮಾಡಿದೆ, ಒಂದು ಬೋರ್ಡ್ ಹಾಕಿದೆ ಮನೆ ಎದುರುಗಡೆ, ಯೋಗ ಕಲಿಸಲಾಗುತ್ತದೆ ಅಂತ. ಆಮೇಲೆ ನನ್ಗೆ ಇಲ್ಲೇ ನಮ್ಮ ಪಕ್ಕದ ಮನೆ ನೇಬರ್ ಅವರು
ಸುಮಾ ಅಂತೇಳಿ ಅವರು ಈಗ ಗೌರ್ಮೆಂಟ್ PU ಕಾಲೇಜಲ್ಲಿ ಪ್ರಿನ್ಸಿಪಲ್ ಆಗಿದ್ದಾರೆ. ಓಕೆ ಮ್ಯಾಮ್. ಅವ್ರಿಬ್ರ ಮಕ್ಕಳಿಗೆ ಅದು ಬೋರ್ಡ್ ನೋಡಿ ಬಂದ್ರು ನಮ್ಮ ಮನೆಗೆ. ನಾ ಇಬ್ರು ಮಕ್ಕಳಿದ್ದಾರೆ ನಂಗೆ, ಅವ್ರಿಗೆ ಯೋಗ ಕಳ್ಸುದಾ ಅಂತ. ಅವ್ರು ಫಸ್ಟ್ ಸ್ಟೂಡೆಂಟ್ ನಂದು, ಮಹಿಮಾ ಮತ್ತು ಅಚಿಂತ ಅಂತೇಳಿ, ಅಕ್ಕ ಮತ್ತೆ ತಮ್ಮ. ಓಕೆ ನಾನ್ ಕಲಿಸ್ತೇನೆ ಬರ್ಲಿ ಅಂತ ಹೇಳಿದೆ. ಅವ್ರು ಫಸ್ಟ್ ಬಂದ, ನನ್ನ ಸಣ್ಣ ರೂಮ್ ಇತ್ತು ನಮ್ದು, ಈಗ ಹಾಲ್ ಉಂಟಲ್ವಾ ಅದರ ಹತ್ತಿರದಲ್ಲಿ ಒಂದು ಸಣ್ಣ ರೂಮ್, ಒಂದು 4 ಜನ ಇರ್ಬೋದು ಅದ್ರಲ್ಲಿ ಅಷ್ಟೇ. ಅಲ್ಲಿ ಅವ್ರಿಗಿಬ್ರಿಗೆ ಕ್ಲಾಸ್ ಮಾಡ್ಲಿಕ್ಕೆ ಶುರು ಮಾಡಿದೆ. ನೋಡುವ ಸ್ಟಾರ್ಟಿಂಗ್ ಅಲ್ವಾ ಅಂತ. ಅವ್ರೊಂದು ಬಂದು ಒಂದು 3-4 ತಿಂಗಳಾಗುವಾಗ ಇನ್ನೂ 4 ಜನ ಬಂದ್ರು. ಇನ್ನು 4 ಜನ ಬರುವಾಗ ನನ್ಗೆ ಅದು ಜಾಗ ಸಾಕಾಗ್ಲಿಲ್ಲ. ಅದಕ್ಕೆ ಏನ್ ಮಾಡೋದು ಅಂತ ಕೇಳುವಾಗ ನನ್ನ ಹಸ್ಬೆಂಡ್ ಹೇಳಿದ್ರು, ಒಂದು ಯೋಗ ಹಾಲ್ ಮಾಡೋಣ, ಜಸ್ಟ್ ಒಂದು ಶೀಟ್ ಇಳಿಸಿಬಿಡು ನಮ್ದ ಟೆರೆಸ್ ಮೇಲೆ, ಅಲ್ಲಿ ನೀನು ಯೋಗ ಕ್ಲಾಸ್ ಮಾಡು ಅಂತ ಹೇಳಿದ್ರು. ಓಕೆ ಅಷ್ಟರವರೆಗೆ ನಾವು ಕಂಟಿನ್ಯೂ ಮಾಡ್ಬೇಕಲ್ಲ. ಈಗ ಹಾಲ್ ಮಾಡೋದಂದ್ರೆ ಒಂದು 3-4 ತಿಂಗಳಾದ್ರೂ ನಮ್ಗೆ ಗ್ಯಾಪ್ ಬೇಕಾಗ್ತದೆ. ಅವಾಗ ಅವ್ರೆ ಮಕ್ಕಳ ಅಮ್ಮ ಇದಾರಲ್ಲ ಸುಮಾ, ಅವ್ರು ಏನ್ ಮಾಡಿದ್ರು, ಅವರ ಅಪಾರ್ಟ್ಮೆಂಟ್ ಅಲ್ಲಿ ರೂಫ್ ಟಾಪ್ ಅಲ್ಲಿ ನಮ್ಗೆ ನೀವು ಅಲ್ಲಿ ಮಾಡಿ, ನೀವು ಬ್ರೇಕ್ ಕೊಡ್ಬೇಡಿ, ಅಲ್ಲೇ ನೀವು ಮಾಡಿ, ನಾನ್ ನಿಮ್ಗೆ ಫುಲ್ ಸಪೋರ್ಟ್ ಇದ್ದೇನೆ ಅಂತ ಹೇಳಿದ್ರು. ಅವ್ರು ತುಂಬಾ ಹೆಲ್ಪ್ ಮಾಡಿದ್ರು, ನಮ್ಗೆ ತುಂಬಾ ಸಪೋರ್ಟ್ ಇದ್ದಾರೆ ಅವರು. ಹಾಗೆ ಅಲ್ಲಿ ಅವರ ರೂಫ್ ಟಾಪ್ ಅಲ್ಲಿ ಒಂದು 3-4 ತಿಂಗಳು ಅಲ್ಲಿ ಕ್ಲಾಸ್ ಮಾಡಿದ್ದೆ ನಾನು. ಅವಾಗ ಇನ್ನೂ ಒಂದು 4 ಜನ ಜಾಸ್ತಿ ಆದ್ರು ನಂಗೆ ಕ್ಲಾಸ್. ಅಂಡರ್ ಕನ್ಸ್ಟ್ರಕ್ಷನ್ ಇತ್ತ? ಅಂಡರ್ ಕನ್ಸ್ಟ್ರಕ್ಷನ್ ಇರುವಾಗ ಅದೇ ನಾನು ಕ್ಲಾಸ್ ಅಲ್ಲಿ ಮಾಡ್ತಾ ಇದ್ದೆ ರೂಫ್ ಟಾಪ್ ಅಲ್ಲಿ. ಆಯ್ತು, ಆಮೇಲೆ ಇಲ್ಲಿ ಕನ್ಸ್ಟ್ರಕ್ಷನ್ ಎಲ್ಲ ಆದ್ಮೇಲೆ ಅದೇ ನಮ್ಮದೇ ಒಬ್ರು ಇಂಜಿನಿಯರ್ ಇದ್ದಾರೆ, MD ಗಣೇಶ್ ಅಂತೇಳಿ. ಅವ್ರಿಗೆ ನಾನು ಅದೇ ಯೋಗ ಕ್ಲಾಸ್, ನಂಗೆ ಒಂದು ಶೀಟ್ ಇಳಿಸಿ ಕೊಡಿ ಸರ್, ನನ್ಗೆ ಅದೊಂದು ನಾನು ಯೋಗ ಕ್ಲಾಸ್ ಮಾಡ್ಬೇಕು ಅಂತ. ಅವ್ರು ಬಂದ್ರು, ಎಲ್ಲ ನೋಡಿ, ನೀವೆಲ್ಲ ನನ್ಗೆ ಬಿಟ್ಟು ಬಿಡಿ, ನಾನ್ ಮಾಡಿ ಕೊಡ್ತೇನೆ ನಿಮ್ಗೆ, ಆಮೇಲೆ ನೀವು ಹೇಳಿ ಶೀಟ್ ಇಳಿಸುದ ಅದು ಏನಂತ ನಾನ್ ಮಾಡ್ತೀನಿ ಅಂತ ಹೇಳಿದ್ರು. ಓಕೆ ಸರ್ ಅಂತ ಹೇಳಿದೆ. ಅವ್ರು ಅಷ್ಟು ಚಂದ ಮಾಡಿ ನನ್ಗೊಂದು ಯೋಗ ಕ್ಲಾಸ್ ಮಾಡಿ ಕೊಟ್ರು ನೋಡಿ, ನಿಜವಾಗ್ಲೂ ತುಂಬಾ ಚಂದ ಆಗಿ. ನನ್ಗೆ ಭಾರಿ ಒಂದು ಅವರ ಮೇಲೆ ಅಭಿಮಾನ, ಅಷ್ಟು ಚಂದ ಮಾಡಿ ಈಗ ನೋಡಿ ಅಂತ ಹೇಳಿದ್ರು. ನಿಜವಾಗ್ಲು ಮಂಜರಿ ಅವರು ಸಹ ಹೇಳಿದ್ರು, ತುಂಬಾ ಚಂದ ಆಗಿದೆ ಯೋಗ ಕ್ಲಾಸು, ಬಿಲ್ಡಿಂಗ್ ಅನ್ನು ನೋಡ್ತಾ ಇರ್ಬೇಕಾದ್ರೆ ಒಂದು ಪಾಸಿಟಿವ್ ವೈಬ್ ಬರ್ಬೇಕಲ್ವಾ ನಮ್ಗೆ. ಹಾಗೆ ಆಯ್ತು. ಆಮೇಲೆ ಯೋಗ ಕ್ಲಾಸ್ ಅಲ್ಲಿ ಸ್ಟಾರ್ಟ್ ಮಾಡ್ಲಿಕ್ಕೆ ಹೋಗಿ 6 years ಆಯ್ತು ನಾನು. ಆಮೇಲೆ ಯೋಗ ಅದೇ ಎನ್ಕ್ವೈರೀಸ್ ಎಲ್ಲ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ತುಂಬಾ ಎಲ್ಲ ಯೋಗ ಅದೇ ಹೇಗೆ ಪಬ್ಲಿಸಿಟಿ ಆದಾಗೆಲ್ಲ ಎನ್ಕ್ವೈರೀಸ್ ಎಲ್ಲ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಆಮೇಲೆ ಮಾರ್ನಿಂಗ್ ಬ್ಯಾಚ್ ಒಂದು ಫಸ್ಟಿಗೆ ನಾನು ಮಾರ್ನಿಂಗ್ ಬ್ಯಾಚ್ ಮಾತ್ರ ಮಾಡ್ತಿದ್ದೆ. ಆಮೇಲೆ ನಿಧಾನಕ್ಕೆ ಈವ್ನಿಂಗ್, ಅಂದ್ರೆ ವರ್ಕಿಂಗ್ ವುಮನ್ ಎಲ್ಲ ಅವರಿಗೆಲ್ಲ ಈವ್ನಿಂಗ್ಗೆ ಬರ್ಬೇಕಾಗ್ತದೆ. ಅದು ಒಂದು 6:15 to 7:30 ಹೀಗೆ ಕ್ಲಾಸ್ ಮಾಡಿ ನೀವು ಬರ್ತಿದ್ರಿ ಆ ಟೈಮಿಗೆ. ಆಮೇಲೆ ಏನಾಯ್ತು, ಮಧ್ಯದಲ್ಲಿ ಏನಾದ್ರೂ ಕ್ಲಾಸ್ ಇದೆಯಾ ಅಂತೇಳಿ ಎನ್ಕ್ವೈರೀಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಬೆಳಗ್ಗೆ ಸಾಯಂಕಾಲ ಬಿಟ್ಟು ಬೆಳಗ್ಗೆ ಇನ್ನೊಂದು ಬ್ಯಾಚ್ ಮಾಡ್ಲಿಕ್ಕೆ ಆಗ್ತದ ಮೇಡಮ್ ಅಂತೇಳಿ ನಾನು ಅದಕ್ಕೆ ತಲೆ ಕೊಡ್ಲಿಲ್ಲ. ಯಾಕಂದ್ರೆ ನಂಗೆ ಮನೆ ಬಗ್ಗೆ ಸ್ವಲ್ಪ, ನಮ್ಮ ಮನೆ ಕೆಲಸ ಆಗ್ಬೇಕು, ನಂದು ಬಿಸ್ನೆಸ್ ಅಲ್ಲಿ ಸ್ವಲ್ಪ, ನಾವು ಬಿಸ್ನೆಸ್ಸಿಗೆ ಸಹ ಹೆಲ್ಪ್ ಮಾಡ್ತಿದ್ದೆ ಗಂಡನಿಗೆ. ಹಾಗೆ ಏನ್ ಮಾಡೋದು ಅಂತೇಳಿ ನನ್ನ ಮಗ ಅವನೇನ್ ಹೇಳಿದ ಅಂತ ಹೇಳಿ, ಅಮ್ಮ ನೀವು ಮಾಡಿ ನೋಡಿ, ಮತ್ತೆ ಕಷ್ಟ ಆಗುದಾದ್ರೆ ನೀವು ಬೇಡ ಬಿಟ್ಟು ಬಿಡಿ, ಕರೆಕ್ಟ್ ಮಾಡಿ ನೋಡಿ ನೀವು ಫಸ್ಟಿಗೆ ಅಂತ ಹೇಳಿದ. ಹಾಗೆ 11 to 12:30 ವರೆಗೆ ಅಂತೇಳಿ ಆ ಬ್ಯಾಚ್ ಮಾಡಿದ್ದೆ ನಾನು. ಅದಕ್ಕೆ ಈ 2 ಬ್ಯಾಚ್ಗಿಂತ ಜಾಸ್ತಿ ಜನ ನನಗೆ ಅಲ್ಲಿಗೆ ಬಂತು. ತುಂಬಾ ಖುಷಿಯ ಮಕ್ಕಳು, ಅಂದ್ರೆ ಒಂದೇ ತರದ ಎಲ್ಲ ಹೌಸ್ ವೈಫ್ಸ್ ಅವರದೊಂದು, ನಾನು ತುಂಬಾ ಎಂಜಾಯ್ ಮಾಡ್ತೀನಿ ಅವ್ರ ಜೊತೆ. ಹಾಗೆ ಇದೊಂದು ಸಕ್ಸಸ್ಫುಲ್ ಆಗಿ ನಡೀತಾ ಉಂಟು ಈಗ 3 ಬ್ಯಾಚ್ ನಮ್ದು. ಒಂಥರ ಒಳ್ಳೆ ಕಮ್ಯುನಿಟಿ ತರ, ತುಂಬಾ ಕಮ್ಯುನಿಟಿ, ಒಂದು ಫ್ಯಾಮಿಲಿ ಅಂತ ಹೇಳ್ಬೋದು, ಒಂದು ಫ್ಯಾಮಿಲಿ ಅಂತ ಹೇಳ್ಬೋದು. ಯೋಗದ ಜೊತೆ ಮಾತಿನ ಜೊತೆ ತಮಾಷೆ ನಗು ಎಲ್ಲ ಬಂದು ಒಂಥರ ಫುಲ್ ಚಾರ್ಜ್ ಆಗಿ ಬಿಡ್ತೇವೆ ನಾವು. ಅವ್ರಿಗೆ ಅಂದ್ರೆ ಮನೇಲಿ ಒಂದೇ ತರ ಮೆಷಿನ್ ತರ ಕೆಲಸ ಮಾಡೋದು, ಅದು ಒಂದೇ ರುಟೀನ್ ಯಾವಾಗ್ಲೂ ಒಂದೇ ತರ ಇರ್ತದೆ. ಇಲ್ಲಿಗೆ ಬಂದು ಒಂದು 4 ಜನ ಜೊತೆಲಿ ಸೇರ್ಕೊಂಡು ಮಾತಾಡಿ ಅವರವರ ಎಕ್ಸ್ಪೀರಿಯನ್ಸ್ ಹೇಳೋದು, ಅದೊಂಥರ ಖುಷಿ ಅಲ್ವಾ. ಖಾಲಿ ಯೋಗ ಮಾತ್ರ ಅಲ್ಲ, ಅದ್ರ ಜೊತೆಲಿ ನಾವು ಬೇರೆ ಸಹ ಎಲ್ಲ ಡಿಸ್ಕಸ್ ಮಾಡ್ತೇವೆ. ಮಹಿಳೆಯರದ್ದು ಪ್ರಾಬ್ಲಮ್ಸ್ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೇವೆ. ಅದು ಒಬ್ರು ಹೇಳ್ತಾ ಇರ್ಬೇಕಾದ್ರೆ ನಮ್ಗೆ ಧೈರ್ಯ ಬರ್ತದೆ, ನನ್ಗೂ ಹಾಗಿತ್ತು, ಹೌದಾ ನನ್ಗೂ ಹಾಗಿತ್ತು, ಹಾಗೆ ಏನಾದ್ರು ಹಾಗೆ ಫುಲ್ ಚಾರ್ಜ್ ಆಗ್ಬಿಡ್ತೇವೆ. ಹಾಗೆ ಒಂಥರ ಒಂದು ಫ್ಯಾಮಿಲಿ ತರ ಆಗಿ ಬಿಟ್ಟಿದೆ ನಾವು ಈಗ. ನಾನು ಆ ಫ್ಯಾಮಿಲಿಯಲ್ಲಿ ಒಂದು ಭಾಗ ಅಂತ ಹೇಳು. ಹೌದೌದು, ತುಂಬಾ ಖುಷಿ ಆಗ್ತಿತ್ತು. ಆಮೇಲೆ 2022 ಅಲ್ಲಿ ಆಯುಷ್ ಮಿನಿಸ್ಟ್ರಿ ಅವರದ್ದು, ಸೆಂಟ್ರಲ್ ಗೌರ್ಮೆಂಟ್ ಇದೊಂದು ಯೋಗ ಎಕ್ಸಾಮ್ ಇದೆ ಅವರದ್ದು. ಅದನ್ನ ನಾನು ರಿಜಿಸ್ಟರ್ ಮಾಡ್ಕೊಂಡು, ಆಮೇಲೆ ಅದು ಅವ್ರದ್ದು ಆನ್ಲೈನ್ ಎಕ್ಸಾಮ್ ಎಲ್ಲ, ಅದನ್ನು ಫಸ್ಟ್ ಲೆವೆಲ್ ಪಾಸ್ ಮಾಡಿದ್ದೇನೆ. ಅದು ಪಾಸ್ ಮಾಡ್ಬೇಕಾದ್ರೆ ನಂಗೆ ತುಂಬಾನೇ ಕಷ್ಟ ಆಗಿದೆ. ಏನಂದ್ರೆ ಅದೇ ಟೈಮಲ್ಲಿ ನನ್ನ ಹಸ್ಬೆಂಡ್ಗೆ
ಹೆಲ್ತ್ ಇಶ್ಯೂಸ್ ಸ್ಟಾರ್ಟ್ ಆಯ್ತು, ಅಂದ್ರೆ ಡಿಸ್ಕ್ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು. ಆಮೇಲೆ ಅವ್ರಿಗೆಲ್ಲೋ ಆಚೀಚೆ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ, ಡ್ರೈವಿಂಗ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಆ ಟೈಮಲ್ಲಿ ನಾನೇನ್ ಮಾಡಿದೆ, ನನ್ಗೆ ಅದನ್ನು ನೋಡ್ಬೇಕಾದ ಒಂದು ಪರಿಸ್ಥಿತಿ ಇತ್ತು. ಇಲ್ಲಿ ಯೋಗ ಕ್ಲಾಸ್ 3 ಬ್ಯಾಚ್ ಇದೆ, ಅಲ್ಲಿ ಬಿಸ್ನೆಸ್ ನೋಡ್ಬೇಕು, ಮನೆ ಕೆಲಸ ನೋಡ್ಬೇಕು, ಈಚೆಯಿಂದ ಎಕ್ಸಾಮಿಗೆ ಓದ್ಬೇಕು. ಇಷ್ಟನ್ನು ನಾನು ಹೇಗೆ ಹ್ಯಾಂಡಲ್ ಮಾಡಿದೆ ಅಂತ ಈಗ ನನಗೆ ಆಶ್ಚರ್ಯ ಆಗ್ತಾ ಉಂಟು. ನಾನಂದ್ರೆ ಡೆಲಿವರಿಗೆ ಇದಕ್ಕೆ ಸಾಮಾನು ಡೆಲಿವರಿ ಎಲ್ಲ ಮಾಡ್ಲಿಕ್ಕೆ ಹೋಗ್ತಿದ್ದೆ. ಅಂದ್ರೆ ನಮ್ದು ಹೇಗೆ ಅಂತ ಹೇಳಿದ್ರೆ ಆರ್ಡರ್ ಬುಕಿಂಗ್ ಮತ್ತು ಡೆಲಿವರಿ ಶಾಪ್ಸ್ಗೆ. ಅವಾಗ ನಾನೇ ಹೋಗ್ಬೇಕಿತ್ತು, ನನ್ನ ಹಸ್ಬೆಂಡಿಗೆ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ. ಅದೊಂದು ನಾನು ತುಂಬಾ ಕಷ್ಟದ ಒಂದು ದಿನ ಅದು. ಅಂದ್ರೆ ಅದು ಆಗ್ಲಿಲ್ಲ ನಂಗೆ ಕಷ್ಟ ಅಂತ ಈಗ ಆವಾಗ ಯಾಕೋ ನಂಗೆ ಅನ್ನಿಸ್ಲಿಲ್ಲ. ಅದರದ್ದು ಕಾರಣ ಏನಂತ ಹೇಳಿದ್ರೆ ನಾನು ಯೋಗ ವ್ಯಾಯಾಮ ಇದು ಪ್ರಾಣಾಯಾಮ ಎಲ್ಲ ಮಾಡ್ತಿದ್ದದಕ್ಕೆ ನನ್ಗೆ ಅದನ್ನೆಲ್ಲ ಹ್ಯಾಂಡಲ್ ಮಾಡ್ಲಿಕ್ಕೆ ಆಯ್ತು ಅಂತ ನನಗೆ ಈಗ ಅನ್ನಿಸ್ತಾ ಉಂಟು. ಖಂಡಿತ ಇಲ್ಲದಿದ್ರೆ ಅದು ಸಾಧ್ಯವೇ ಇಲ್ಲ. ಹಾಗೆ ಮ್ಯಾನೇಜ್ ಮತ್ತೆ ನಂದು ಸ್ಟೂಡೆಂಟ್ ಕೂಡ ಹಾಗೆ, ಅವರೇ ನಂದು ಸ್ಟ್ರೆಂತ್. ಯಾಕಂತ ಹೇಳಿದ್ರೆ ಅವರು ನೀವು ಬಂದ್ರೆ ಬರುವಾಗ ತಡ ಆದ್ರೆ ಪರವಾಗಿಲ್ಲ ಮ್ಯಾಮ್, ನಾವು ಕಂಟಿನ್ಯೂ ಮಾಡ್ತೇವೆ, ನೀವು ಆಮೇಲೆ ಬಂದು ಮಾಡಿ. ಅವರಷ್ಟಕ್ಕೆ ಅವರು ಯೋಗ ಎಲ್ಲ ಮಾಡ್ತಿದ್ರು, ತುಂಬಾ ಸಪೋರ್ಟ್ ಮಾಡಿದ್ದಾರೆ ನನ್ಗೆ. ಅವ್ರು ನಂದು ಸ್ಟ್ರೆಂತ್ ಫಸ್ಟ್. ನೀವು ಅವರಿಗೆ ಸ್ಟ್ರೆಂತ್, ಅವ್ರು ನಿಮಗೆ. ಖಂಡಿತ 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 ಅರ್ಪಿತಾ ಅವ್ರೆ. ಮ್ಯಾಮ್, ನಿಮ್ಮ ಫಸ್ಟ್ ಪೇಮೆಂಟ್ ಇದರಿಂದ ಯೋಗದಿಂದ ಬಂದಿದ್ದು ಮತ್ತೆ ಈಗ ಎಲ್ಲಿವರೆಗೂ ಬೆಳೆದಿದ್ದೀರಾ ಅದ್ರ ಬಗ್ಗೆ ಹೇಳಿ. ಹಾ, ಫಸ್ಟ್ ಪೇಮೆಂಟ್ ನಂದು ಮಂತ್ಲಿ 500 ಇತ್ತು ನನ್ನದು. ಆಯ್ತಾ. ಆಮೇಲೆ ನನ್ಗೆ ದುಡ್ಡು ಅಂದ್ರೆ ಅಷ್ಟು ಇಷ್ಟ ಇಲ್ಲ, ಅಂದ್ರೆ ಅಷ್ಟು ನಾನು ಅದಕ್ಕೆ ಪ್ರಾಮುಖ್ಯತೆ ಕೊಡೋದಿಲ್ಲ. ಅಂದ್ರೆ ಫೀಸ್ ಕೊಟ್ಟು ಕಲಿಬೇಕು ಯಾರಾದ್ರೂ, ಇಲ್ಲದಿದ್ರೆ ಅದಕ್ಕೆ ವ್ಯಾಲ್ಯೂ ಇಲ್ಲ ಅಂತ ನನ್ನ ಅರ್ಥ. ಅದಕ್ಕೆ ಏನಾದ್ರೂ ಒಂದು ಮಿನಿಮಮ್ ಫೀಸ್ ಮಂತ್ಲಿ. ನಂದು ಅಂದ್ರೆ ಮಂಡೇ ಟು ಸ್ಯಾಟರ್ಡೆ ನಂದು ಕ್ಲಾಸ್, ಸಂಡೇ ಒಂದು ಹಾಲಿಡೇ. ಆಯ್ತಾ. ಮಂತ್ಲಿ 500 ಇಂದ ಸ್ಟಾರ್ಟ್ ಮಾಡಿದ್ದೆ ನಾನು. ಆಮೇಲೆ ಈಗ 800 ಮಂತ್ಲಿ 800ಗೆ ಬಂದಿದ್ದೀವಿ ಅಷ್ಟೇ. ಜಾಸ್ತಿ ಮಾಡ್ಲಿಕ್ಕೆ ನಂಗೆ ಇಷ್ಟ ಇಲ್ಲ. ಒಟ್ಟು ಈಗ ಸ್ಟೂಡೆಂಟ್ಸ್ ಎಷ್ಟು ಜನ? ಸ್ಟೂಡೆಂಟ್ಸ್ 30 to 40 ಎಷ್ಟು ಸ್ಟೂಡೆಂಟ್ಸ್ ಇದ್ದಾರೆ ಎಲ್ಲ ಬ್ಯಾಚಸ್ ಸೇರಿ. ಎಲ್ಲ ಬ್ಯಾಚಸ್ ಸೇರಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಬರ್ತಾರೆ, ಜಾಯಿನ್ ಆಗ್ತಾರೆ. ಕೆಲವರು ಕಂಟಿನ್ಯೂ ಮಾಡ್ತಾರೆ, ಕೆಲವರು ಅರ್ಧದಲ್ಲಿ ಡ್ರಾಪ್ ಮಾಡ್ತಾರೆ. ಯಾಕೋ ಅಂದ್ರೆ ನಾನು ಎಣಿಸೋದೇನಂದ್ರೆ ಅವರಿಗೆ ಇದು ಇಷ್ಟೇನಾ ಅಂತೇಳಿ, ಅಂದ್ರೆ ಅವರಿಗೆ ಅದ್ರ ಬಗ್ಗೆ ತಿಳಿಬೇಕಾದ್ರೆ ಮೊದಲೇ ಅವರು ಡ್ರಾಪ್ ಮಾಡಿಬಿಡ್ತಾರೆ. ಯಾಕಂದ್ರೆ ಅವರಿಗೆ ಹೆಲ್ತ್ ಬೆನಿಫಿಟ್ ಅದು ಸಿಗುವ ಅಷ್ಟರವರೆಗೆ ಅವ್ರು ಮಾಡ್ಬೇಕು, ಆಮೇಲೆ ಬಿಡಲ್ಲ ಅವರು. ನಿಮ್ಗೆ ಅದು ಯಾವಾಗ ನಮ್ಗೆ ಅದ್ರದ್ದು ಬೆನಿಫಿಟ್ ಎಕ್ಸ್ಪೀರಿಯನ್ಸ್ ಆಯ್ತೋ ಆದ್ಮೇಲೆ ಖಂಡಿತ ನಾವು ಯೋಗ ಬಿಡೋದಿಲ್ಲ. ಅದು ಕೂಡ್ಲೇ ಸಿಗುದಿಲ್ಲ ಯೋಗದಲ್ಲಿ, ಯಾವಾಗ್ಲೂ ಗ್ರಾಜುವಲಿ ನಿಮ್ಗೆ ಅದ್ರದ್ದು ಬೆನಿಫಿಟ್ ಸಿಗುದು. ನಿಮ್ಗೆ ಜಿಮ್ ಅಲ್ಲೆಲ್ಲ ಏನಂದ್ರೆ ನಿಮ್ಗೆ ಅದ್ರದ್ದು ಕೂಡ್ಲೇ ಸಿಗ್ತದೆ ಅದರದ್ದು ಅಂದ್ರೆ ಏನಂದ್ರೆ ಅದು ಒಂಥರ ಜಿಮ್ಗೂ ಯೋಗಕ್ಕೂ ತುಂಬಾ ವ್ಯತ್ಯಾಸ ಇದೆ. ಯೋಗದಲ್ಲಿ ನಿಮ್ಗೆ ಮನಸ್ಸು ಮತ್ತೆ ಬಾಡಿಯ ಅದು ಸಂಯೋಗ ಗೊತ್ತಾಯ್ತಾ. ಅದು ಮನಸ್ಸಿಗೂ ತುಂಬಾ ಪೀಸ್ ಆಫ್ ಮೈಂಡ್ ಅದೆಲ್ಲ ಸಿಗ್ಬೇಕಾದ್ರೆ ನಿಮ್ಗೆ ಯೋಗನೇ. ಮತ್ತೇನಂತ ಹೇಳಿದ್ರೆ ಅದೇ ಅವ್ರು ಬೆನಿಫಿಟ್ ಸಿಗ್ಬೇಕಂದ್ರೆ ಒಂದು ಕ್ಲಾಸಿಗೆ ಜಾಯಿನ್ ಆಗಿ ಅಟ್ಲೀಸ್ಟ್ ಒಂದು 6 months ಆದ್ರೂ ಇದ್ರೆ ಅವರಿಗೆ ಅದರದ್ದು ಬೆನಿಫಿಟ್ ಅರ್ಥ ಆಗ್ತದೆ. ಹೇಗೆ ನಾವು ಯೋಗ ಮಾಡಿದ್ರೆ ನಾವು ಹೀಗಿರ್ತೇವೆ, ನಮ್ಗೀಗ ತುಂಬಾ ಬೆನಿಫಿಟ್ ಆಗಿದೆ ಹಾಗೆ. ಅದಕ್ಕಿಂತ ಮೊದಲೇ ಅವ್ರು ಏನ್ ಮಾಡ್ತಾರೆ, ನನ್ಗೆ 1 ತಿಂಗಳು ಹೋದ್ರು ನಾನು ಹೀಗೆ ಆಗಿದ್ದೀನಲ್ಲ, ನಂಗೆ ಇನ್ನೂ ಅದ್ರದ್ದು ಬೆನಿಫಿಟ್ ಸಿಗ್ಲಿಲ್ಲಲ್ಲ ಅಂತೇಳಿ ಅವ್ರು ಮೆಂಟಲಿ ಹಾಗೆ ಅಂದ್ರೆ ಅವ್ರಿಗೆ ಕೂಡ್ಲೇ ಸಿಗ್ಬೇಕು ರಿಸಲ್ಟ್. ಕೂಡ್ಲೇ ಸಿಗೋದಿಲ್ಲ, ಅದು ಖಂಡಿತ ಸಿಗುದಿಲ್ಲ. ಮತ್ತೆ ಒಬ್ಬೊಬ್ರದ್ದು ಬಾಡಿ ನೇಚರ್, ಒಬ್ಬೊಬ್ರಿಗೆ ಬಾಡಿ ನೇಚರ್ಗೆ ಅವ್ರಿಗೆ ಬೇಗ ಅದ್ರದ್ದು ಬೆನಿಫಿಟ್ ಸಿಗ್ತದೆ. ಮತ್ತೆ ಇನ್ವಾಲ್ವ್ಮೆಂಟ್, ಅವ್ರಿಗೆ ಎಷ್ಟು ಡೆಡಿಕೇಶನ್ ಅಲ್ಲಿ ಅದು ಯೋಗ ಮಾಡ್ತಾರೆ ಅದ್ರ ಮೇಲೆ ಹೊಂದ್ಕೊಂಡುಂಟು. ನಮ್ಗೆ ರಿಸಲ್ಟ್ ಸಿಗ್ಬೇಕಾದ್ರೆ ನಾವು ಅಷ್ಟೇ ಡೆಡಿಕೇಟೆಡ್ ಆಗಿ ಮಾಡ್ಬೇಕು. ಮನ್ಸೆಲ್ಲೋ ಇಟ್ಕೊಂಡು ನಾವು ಯೋಗ ಮಾಡಿದ್ರೆ ಅದು ಆಗುದಿಲ್ಲ ಯಾವಾಗ್ಲೂ. ಅರ್ಲಿ ಅಂದ್ರೆ ಮಕ್ಕಳಿಗೆ ಎಷ್ಟು ಏಜ್ ಇಂದ ಅವರಿಗೆ ಯೋಗ ಮಾಡಕ್ಕೆ ನಾವು? ಅರ್ಲಿ ಅಂದ್ರೆ ಒಂದು 5th standard ಆಗ್ಬೇಕು. ಯಾಕಂತ ಹೇಳಿದ್ರೆ ಅದಕ್ಕಿಂತ ಮೊದಲು ಅವರಿಗೆ ನಾವು ಏನ್ ಹೇಳ್ತೇವೆ, ನಾವು ಅಂದ್ರೆ ಯೋಗ ಅಂದ್ರೆ ಏನಂತ ಹೇಳಿದ್ರೆ ಅದು ನಮ್ಮ ಉಸಿರಾಟದ ಕ್ರಮದ ಒಟ್ಟಿಗೆ ಮಾಡುವಂಥದ್ದು, ಉಸಿರಾಟದ ಕ್ರಮದ ಒಟ್ಟಿಗೆ ಮಾಡುವಂಥದ್ದು ಯೋಗ. ಅದು ಇನ್ಹೇಲ್ ಎಕ್ಸೆಲ್ ಹೇಗೆ ಮಾಡ್ಬೇಕು, ಯಾವಾಗ ಮಾಡ್ಬೇಕು, ಇನ್ಹೇಲ್ ಯಾವಾಗ ಮಾಡ್ಬೇಕು, ಎಕ್ಸೆಲ್ ಯಾವಾಗ ಮಾಡ್ಬೇಕು, ಅದೆಲ್ಲ ನಾವು ಆ ಮಕ್ಕಳಿಗೆ ಅಷ್ಟು ಬೇಗ ಗೊತ್ತಾಗ್ಲಿಕ್ಕಿಲ್ಲ ಅಂತ ನಾನು ಹೇಳೋದು. ಅದೇ ಒಂದು 5th standard ಇಂದ ಇದ್ದಾರೆ ನಮ್ಮಲ್ಲಿ ಈಗಲೂ ಮಕ್ಕಳಿದ್ದಾರೆ, ಒಂದು 10 ಜನ ಮಕ್ಕಳಿದ್ದಾರೆ. ತುಂಬಾ ಅಂದ್ರೆ ಬೆಳಗ್ಗೆ ಬೇಗ ಎದ್ದು ಬರ್ತಾರೆ. ಅದೇ ದೊಡ್ಡವರೇ ಹೇಳೋದಿಲ್ಲ, ಇವ್ರು ಬೇಗ ಎದ್ದು ಬರ್ತಾರೆ. ಬೆಳಗ್ಗೆ 6 o'clockಗೆ ಇಲ್ಲಿ ಇರ್ತಾರೆ ಅವರು. ಮತ್ತೆ ಅದರಿಂದಾಗಿ ಅವರಿಗೆ ಸ್ಕೂಲ್ ಇದ್ದು ದಿನಚರಿಗಳಲ್ಲಿ ಆಗ್ಲಿ, ಅದು ಬೇರೆ ಎಕ್ಸ್ಟ್ರಾ ಕ್ಯಾರಿಕ್ಯುಲರ್ ಆಕ್ಟಿವಿಟಿ ಎಲ್ಲದರಲ್ಲೂ ಆಕ್ಟಿವ್, ತುಂಬಾ ಆಕ್ಟಿವ್.
ಅದು ಅವರ ಅಮ್ಮ ಹೇಳ್ತಾರೆ, ಯೋಗದಿಂದಾಗಿ ಅವರಿಗೆ ತುಂಬಾ ಅಂದ್ರೆ ಒಂದು ಕಾನ್ಫಿಡೆನ್ಸ್ ಬರ್ತದೆ ನಮ್ಗೆ. ಯೋಗ ಮಾಡೋದ್ರಿಂದ ನಮ್ಗೆ ಏನೋ ಸೆಲ್ಫ್ ಕಾನ್ಫಿಡೆನ್ಸ್. ಕರೆಕ್ಟ್. ಅದು ನಾನ್ ಮಾಡ್ಲಿಕ್ಕೆ ಆಗ್ತದೆ, ನಾನ್ ಮಾಡ್ತೇನೆ ಖಂಡಿತ ಅಂತೇಳಿ ಅಂತದೊಂದು ಬರ್ತದೆ ನಮ್ಗೆ. ಅದು ಪಾಸಿಟಿವಿಟಿ ಬಂದೇ ಬರ್ತದೆ. ನನ್ಗೆ ನಂದು ಎಕ್ಸ್ಪೀರಿಯನ್ಸ್ ನಾನು ಹೇಳ್ತಾ ಇರೋದು. ಮೊದ್ಲೆಲ್ಲ ತುಂಬಾ ಟೆನ್ಷನ್, ಏನಾದ್ರೂ ಒಂದು ಪ್ರಾಬ್ಲಮ್ ಬಂದ್ರೆ ಟೆನ್ಷನ್, ಅದೇ ಹೇಗಪ್ಪ ಅದನ್ನ ಎದುರಿಸುವುದು ಅಂತ. ಈಗ ಏನಿದ್ರು ಕೂಲ್ ಆಗಿ ತಗೊಳ್ತೀನಿ ನಾನು, ಏನು ಟೆನ್ಷನ್ ಇಲ್ಲ ಈಗ. ಅದನ್ನ ಅಷ್ಟೇ ಕೂಲ್ ಆಗಿ ಎಲ್ಲವನ್ನು ಸಾಲ್ವ್ ಮಾಡ್ಲಿಕ್ಕೆ ಆಗ್ತದೆ. ಹಾಗೆ ಖಂಡಿತ ಇದೆ ಅದು ಪಾಸಿಟಿವ್. ಬಾಡಿ ಮತ್ತೆ ಮನಸ್ಸಿನ ಮೇಲೆ ನಮ್ಗೆ ಕಂಟ್ರೋಲ್ ಖಂಡಿತ ಸಿಗ್ತದೆ, ಖಂಡಿತ. ಅದು ಮಾತ್ರ 100%. ಅದು ಈಗ ನಮ್ಗೆ ನೋಡಿ 6 years ಇಂದ ಬರುವವರು ಇದ್ದಾರೆ, ಈಗ್ಲೂ ಇದ್ದಾರೆ ನಮ್ಮ ಕ್ಲಾಸಲ್ಲಿ. ಅವ್ರು ಬಿಡುದಿಲ್ಲ, ಯಾಕಂತ ಹೇಳಿದ್ರೆ ಅವ್ರಿಗೂ ಗೊತ್ತಾಗಿದೆ ಅದರದ್ದು ಬೆನಿಫಿಟ್ ಗೊತ್ತಾಗಿದೆ. ಹೌದು, ಅವ್ರು ಹೇಗೆ ಅದನ್ನ ಹ್ಯಾಂಡಲ್ ಮಾಡ್ತಾರೆ, ಏನಾದ್ರು ಹೊರಗಡೆ ಏನಾದ್ರು ಪ್ರಾಬ್ಲಮ್ ಇದ್ರೆ ಅದನ್ನ ಹೇಗೆ ಹ್ಯಾಂಡಲ್ ಮಾಡ್ತಾರೆ. ಮನೆಯಲ್ಲಿ ಮಕ್ಕಳು ಕಿರಿಕಿರಿ ಮಾಡಿದ್ರೆ ಕೆಲವರು ಹೇಳ್ತಾರೆ, ನಾನು ಹೇಳುದು, ಯೋಗಕ್ಕೆ ಬರುವುದಕ್ಕಿಂತ ಮೊದಲು ಮನೆಯಲ್ಲಿ ಏನಾದ್ರು ಮಕ್ಕಳು ಕಿರಿಕಿರಿ ಮಾಡಿದ ತಕ್ಷಣ ನಾನು ಅವ್ರ ಮೇಲೆ ಕೂಗಾಡ್ತಿದ್ದೆ. ಅಂದ್ರೆ ಪೇಶನ್ಸ್ ಇಲ್ಲ ನನ್ಗೆ. ಈಗ ಹೇಗೆ ಅಂತ ಹೇಳಿದ್ರೆ ನಾನು ಅದನ್ನ ಕೂಲಾಗಿ ಹ್ಯಾಂಡಲ್ ಮಾಡ್ಲಿಕ್ಕೆ ನನ್ಗೆ ಬರ್ತದೆ ಈಗ ಅಂತೇಳಿ. ಅದು ಆವಾಗ ನನ್ಗೆ ಎಷ್ಟು ಖುಷಿ ಆಗ್ಬೇಕು ಅಂದ್ರೆ, ಇಷ್ಟೊಂದು ಸಾರ್ಥಕ ಭಾವ ನನ್ಗೆ ಬರ್ತದೆ. ಅವ್ರಿಗೆ ಯೋಗದಿಂದ ಒಂದು ಬೆನಿಫಿಟ್ ಸಿಕ್ಕಿದೆ ಅಲ್ವಾ ಅಂತೇಳಿ. ಮತ್ತೆ ಕೆಲವರಿಗೆ ಹೀಗೆ ಕೆಳಗಡೆ ಕೂತ್ಕೊಳ್ಲಿಕ್ಕೆ ಆಗ್ತಿರ್ಲಿಲ್ಲ ನನ್ಗೆ ಮೊದ್ಲು. ಈಗ ನಾನು ಎಷ್ಟು ಹೊತ್ತು ಬೇಕಾದ್ರೆ ಕೆಳಗಡೆ ಕೂತ್ಕೊಳ್ತೀನಿ. ಹಾಗೆ ಮತ್ತೆ ಹೆಚ್ಚಿನವ್ರ ಮಕ್ಳು ಏನಂತ ಹೇಳಿದ್ರೆ PCOD ಪ್ರಾಬ್ಲಮ್ ಇದ್ದವರು ಬರ್ತಾರೆ. ಅದೆಲ್ಲ ಸರಿ ಆಗ್ತದೆ. ಮೆನ್ಸಸ್ ಪ್ರಾಬ್ಲಮ್ ಏನಾದ್ರು ಇದ್ರೆ ಅದೆಲ್ಲ ಒಂದು 3-4 ತಿಂಗಳಲ್ಲಿ ಸರಿ ಆಗ್ತದೆ, ನಾವು ಕರೆಕ್ಟ್ ಆಗಿ ರೆಗ್ಯುಲರ್ ಆಗಿ ಬರ್ತಾ ಇದ್ರೆ. ಹಾಗೆ ತುಂಬಾ ಎಲ್ಡೆಸ್ಟ್ ಸ್ಟೂಡೆಂಟ್ ಅಂದ್ರೆ ನಿಮ್ಗೆ ಎಷ್ಟು ವರ್ಷದವ್ರು ಬರ್ತಿದ್ದಾರೆ? 60. ಸೊ ಯಾವ ಏಜ್ನು ಲೇಟ್ ಅಲ್ಲ ಯೋಗ ಸ್ಟಾರ್ಟ್ ಮಾಡಕ್ಕೆ. ಖಂಡಿತ ಇಲ್ಲ, ಮನಸ್ಸಿರ್ ಮತ್ತೆ ಅವರ ಆ ಏಜ್ಗೆ ಹೇಗೆ ಅವರಿಗೆ ಅವರ ಕೆಪಾಸಿಟಿಯನ್ನು ಅದನ್ನೇ ಮಾಡ್ತಾ ಹೋಗ್ಬೇಕು. ಎಲ್ಲರೂ ಮಾಡ್ತಾರಂತ ತಾವು ಮಾಡ್ಲಿಕ್ಕೆ ಹೋಗ್ಬಾರ್ದು ಅಷ್ಟೇ. ನಮ್ಗೆ ಏನಾಗ್ತದೆ, ನಮ್ಮ ಬಾಡಿ ಕೆಪಾಸಿಟಿ ನಮ್ಗೆ ಗೊತ್ತಿರ್ತದೆ. ಯೋಗದಲ್ಲಿ ಯಾವಾಗ್ಲೂ ಹಾಗೆ ನಾವು ಫೋರ್ಸ್ಫುಲಿ ಯಾವ್ದನ್ನ ಮಾಡ್ಲಿಕ್ಕೆ ಹೋಗ್ಬಾರ್ದು. ನಿಧಾನಕ್ಕೆ ಮಾಡ್ತಾ 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 ಫ್ಲೆಕ್ಸಿಬಿಲಿಟಿ ಯಾವಾಗ ಬರ್ತದೆ ಆವಾಗ ನಾವು ಅದನ್ನ ಖಂಡಿತ ಮಾಡ್ಲಿಕ್ಕೆ ಆಗ್ತದೆ. ಅವ್ರು ಮಾಡ್ತಾರೆ ಅಂತ ನಾವು ಮಾಡ್ಲಿಕ್ಕೆ ಹೋಗಿ ಮತ್ತೆ ಏನಾದ್ರು ಅಂದ್ರೆ ನಮ್ಗೆ ಆಗ್ತದ, ನಮ್ಗೆ ಕಾನ್ಫಿಡೆನ್ಸ್ ಇದೆಯಾ ಆದ್ರೆ ಮಾತ್ರ ಮಾಡ್ಬೇಕು. ಈಗ ಏಜ್ ಆಗ್ತಾ ಎಲ್ಲಾನು ಮಾಡ್ಲಿಕ್ಕೆ ಮಕ್ಕಳು ಮಾಡೋದನ್ನ ಅವ್ರು ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ, ಸಹಜ ಅದು. ಆಗ ನಮ್ಗೆ ಏನಾಗ್ತದೆ, ಅಷ್ಟು ಮಾಡಿದ್ರೆ ಅವ್ರಿಗೆ ಸಾಕಾಗ್ತದೆ, ಖಂಡಿತ ಸಾಕಾಗ್ತದೆ. ಅದು ಏನು ಅಷ್ಟೇ ಮಾಡ್ಬೇಕು ಇಷ್ಟೇ ಮಾಡ್ಬೇಕೇನೋ, ಒಂದು 20 to 30 minutes ಮಾಡಿದ್ರು ಸಾಕಾಗ್ತದೆ. ಸಿಂಪಲ್ ಎಕ್ಸರ್ಸೈಸ್ ಮಾಡಿದ್ರು ಸಾಕಾಗ್ತದೆ. ಹಾಗೆ ಕೆಲವರಿಗೆ ಯೋಗ ಬಗ್ಗೆ ಕೆಲವು ಮಿಸ್ಕನ್ಸೆಪ್ಷನ್ಸ್ ಇದೆ, ತಪ್ಪು ಕಲ್ಪನೆಗಳು. ಅಂತದ್ ಯಾವ್ದಾದ್ರು ನಿಮಗೆ ಗೊತ್ತಿರೋದು? ತಪ್ಪು ಕಲ್ಪನೆ ಅಂದ್ರೆ, ನಂಗೆ ಈಗ ಯೋಗ ಎನ್ಕ್ವೈರಿ ಬರುವಾಗ್ಲೇ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ವೆಯ್ಟ್ ಲಾಸಿಗೆ ಯೋಗ ಇದೆಯಾ ಅಂತ ಕೇಳ್ತಾರೆ. ಖಂಡಿತ ವೆಯ್ಟ್ ಲಾಸಿಗೆ ಅಂತೇಳಿ ಯೋಗ ಮಾಡೋದಲ್ವಾ ಅದು, ಗೊತ್ತಾಯ್ತಾ? ಅದು ಗ್ರಾಜುವಲಿ ಆಗುವಂಥದ್ದು. ಏನಂದ್ರೆ ನಮ್ಮ ಒಳಗಿನ ಎಲ್ಲ ಕೆಲಸಗಳು, ಸಿಸ್ಟಮ್ಸ್ ಎಲ್ಲ ಕರೆಕ್ಟ್ ಆಗಿ ಯಾವಾಗ ವರ್ಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ನೋಡಿ, ಆವಾಗ ಅದು ಆಟೋಮೆಟಿಕಲಿ ನಮ್ದು ಫ್ಯಾಟ್ ಎಲ್ಲ ಅದು ಕರೆಕ್ಟದೆ. ಅವಾಗ ವೆಯ್ಟ್ ಲಾಸ್ ಆಗೇ ಆಗ್ತದೆ, ಗೊತ್ತಾಯ್ತಾ? ಫಸ್ಟ್ಗೆ ವೆಯ್ಟ್ ಲಾಸಿಗಂತಲೇ ಬರುದು ಅಂತೇಳಿ ಅದು ಇರಲೇಬಾರದು. ಈಗ ನಮ್ಮ ಹೆಲ್ತ್ ಅನ್ನು ಕರೆಕ್ಟ್ ಮಾಡ್ಬೇಕು, ನಮ್ಮ ಒಳಗಿನ ಸಿಸ್ಟಮ್ ಅನ್ನ ನಾವು ಕರೆಕ್ಟ್ ಆಗಿ ಅದು ಆಕ್ಟಿವ್ ಆಗಿ ಕೆಲಸ ಮಾಡುವ ಹಾಗೆ ಮಾಡ್ಬೇಕು ಅಂತೇಳಿ ಅಂತ ಒಂದು ಇದು ಅದು ಬರೋದು ಹಾಗೆ, ಗೊತ್ತಾಯ್ತು? ಯೋಗದಲ್ಲಿ ಬರೋದು ಫಸ್ಟಿಗೆ ಅದೇ, ನಾವು ಇನ್ನರ ಇದೇನಿದೆ ಅದನ್ನೆಲ್ಲ ನಾವು ಮತ್ತೆ ಪೀಸ್ ಆಫ್ ಮೈಂಡ್, ಮನಸ್ಸಿಗೆ ತುಂಬಾ ಖುಷಿ ಕೊಡುವಂಥದ್ದು. ಆವಾಗ ತನ್ನಷ್ಟಕ್ಕೆ ಏನಾಗ್ತದೆ ಅಂತ ಹೇಳಿದ್ರೆ ನಮ್ಗೆ, ನಾನು ಯಾವಾಗ್ಲೂ ಎಲ್ಲರ ಹತ್ರ ಹೇಳಿಕೊಟ್ಟು ಸ್ಟೂಡೆಂಟ್ಸ್ ಹತ್ರ, ನೀವು ವೆಯ್ಟ್ ಲಾಸಿಗೆ ಅಂತೇಳಿ ಯೋಗ ಮಾಡಬೇಡಿ. ಹೇಳು, ನಾನೀಗ 3-4 ತಿಂಗಳಿಂದ ಮಾಡ್ತಾ ಇದ್ದೀನಿ, ಆದ್ರೂ ನಂದು ವೆಯ್ಟ್ ಲಾಸ್ ಆಗ್ಲಿಲ್ಲ. ನೀವು ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ. ನೀವೀಗ ವೆಯ್ಟ್ ಲಾಸ್ ಅಲ್ಲದೆ ನೀವು ಬೇರೆ ಯಾವ್ದು ಬೆನಿಫಿಟ್ಸ್ ನಿಮ್ಗೆ ಅರ್ಥ ಆಗ್ತದ ಈಗ ಅಂದ್ರೆ ನಿಮ್ಗೆ ಸಿಕ್ಕಿದ ಅಂತ ಕೇಳಿದ್ರೆ ಹೌದು ಅಂತ ಹೇಳ್ತಾರೆ. ಏನಂತ ಹೇಳಿದ್ರೆ ದಿನ ಇಡೀ ಆಕ್ಟಿವ್ ಆಗಿರ್ಲಿಕ್ಕೆ ಆಗ್ತದೆ, ಯಾವ ಕೆಲಸ ಮಾಡಿದ್ರು ಆಯಾಸ ಆಗೋದಿಲ್ಲ. ಇಲ್ಲಿ 3rd floor ಹತ್ತಿ ಬರ್ಬೇಕು, ಫಸ್ಟಿಗೆ ಹತ್ತಿ ಬರುವಾಗ ಹೌದು ತುಂಬಾ ಉಸಿರಾಟಕ್ಕೆ ಕಷ್ಟ ಆಗ್ತಿತ್ತು, ಇವಾಗ ಸರಾಗ ನಾವು ಹತ್ತಿ ಬರ್ತೇವೆ, ಅದೇ ಬೆನಿಫಿಟ್ ನಿಮ್ಗೆ. ಹೌದು, ನಾವು ವೆಯ್ಟ್ ಲಾಸಿನ ಬಗ್ಗೆ ನೀವು ಚಿಂತನೆ ಮಾಡಬೇಡಿ. ಯಾವಾಗ ನಮ್ದು ಡೈಜೆಷನ್ ಕರೆಕ್ಟ್ ಆಗಿ ಆಗ್ತದೆ, ಎಲ್ಲಾನು ವರ್ಕ್, ಯಾವಾಗ ನಮ್ದು ಸಿಸ್ಟಮ್ ಇನ್ಕ್ರೀಸ್ ಆಗುತ್ತೆ, ಸ್ಟಾಮಿನಾ ಖಂಡಿತ, ಹೌದು ಹೌದು, ಎಲ್ಲಾನು ಯಾವಾಗ ನಾವು ಆಗ್ತದೆ ಆಟೋಮೆಟಿಕಲಿ ಅದು ವೆಯ್ಟ್ ಕೂಡ ನಮ್ಮ ಏಜ್ಗೆ ನಮ್ಮ ಹೈಟ್ಗೆ ಯಾವ ವೆಯ್ಟ್ ಬೇಕೋ ಆ ವೆಯ್ಟಿಗೆ ಬಂದು ನಿಲ್ತದೆ. ಅದು ನಿಲ್ಲಿಸ್ತಾರೆ. ಅದು ನಾವು ಯಾವಾಗ ರೆಗ್ಯುಲರ್ ಆಗಿ ಯೋಗ ಮಾಡ್ತೇವೆ ಆವಾಗ ನಮ್ಮ ವೆಯ್ಟ್ ಕರೆಕ್ಟ್ ಆಗಿ ಅದು ಮೇಂಟೈನ್ ಆಗ್ತದೆ, ಗೊತ್ತಾಯ್ತು? ಇನ್ನೊಂದೇನಂತಂದ್ರೆ ಕೆಲವ್ರು ಕೇಳ್ತಾರೆ ಮೆನ್ಸಸ್ ಟೈಮ್ ಅಲ್ಲಿ ಮಾಡ್ಬೋದಾ ಯೋಗ ಅಂತ ಹೇಳಿ. ನಾನೇನ್ ಮಾಡ್ತೀನಿ ಅಂತ ಹೇಳಿದ್ರೆ ಅದನ್ನ ಅವರಿಗೆ ಬಿಟ್ಟು ಬಿಡ್ತೇನೆ.
ಮಾಡಬಾರ್ದು ಅಂತ ಏನಿಲ್ಲ. ಯಾವಾಗ್ಲಿನಾಗೆ ನಾರ್ಮಲ್ ಆಗಿದ್ರೆ ಅಂದ್ರೆ ಏನು ನೋವಿಲ್ಲ, ಹೊಟ್ಟೆ ನೋವಿಲ್ಲ, ಏನು ಇಲ್ಲ, ನಾನು ಮೊದ್ಲಿನ ಯಾವಾಗ್ಲಿನಾಗೆ ಇದ್ದೀನಿ ಅಂತ ಅಂದ್ರೆ ಅವ್ರು ಮಾಡ್ಬೋದು. ಹೌದು. ಆಮೇಲೆ ಕೆಲವರಿಗೆ ಹೆಚ್ಚಿನವರಿಗೆ ಏನಿರ್ತದೆ ಅಂದ್ರೆ ಹೊಟ್ಟೆ ನೋವು ಇರ್ತದೆ, ಕಾಲು ಎಳೆಯೋದಿರ್ತದೆ. ಅಂತ ನೋವಿನ ಪರಿಸ್ಥಿತಿಯಲ್ಲಿ ಯಾವಾಗ್ಲೂ ಯೋಗಾಸನ ಮಾಡಬಾರ್ದು. ಯಾಕಂತ ಹೇಳಿದ್ರೆ ನಮ್ಮ ಮನ್ಸೆಲ್ಲ ನೋವಿನ ಮೇಲೆ ಇರ್ತದೆ. ಯೋಗ ಮಾಡ್ಬೇಕಾದ್ರೆ ನಮ್ದು ಫುಲ್ ನಾವು ಯೋಗದೊಳಗೆ ಹೋಗ್ಬೇಕು ಹೊರತು ಬೇರೆ ಯಾವ್ದು ನಮ್ಗೆ ಅದ್ರ ಡಿಸ್ಟ್ರಾಕ್ಟ್ ಮಾಡಬಾರ್ದು. ಆದ್ರೆ ಇದು ಇರುವಾಗ ಏನಾಗ್ತದೆ, ಯಾವ್ದಾದ್ರು ಈಗ ತಲೆ ನೋವಿರ್ಲಿ, ಮೈಕೈ ನೋವಿರ್ಲಿ, ಯಾವ ನೋವಿದ್ರು ನಾವು ಯೋಗಾಸನ ಮಾಡ್ಲಿಕ್ಕೆ ನಾನ್ ಪ್ರಿಫರ್ ಮಾಡಲ್ಲ. ಯಾಕಂತ ಹೇಳಿದ್ರೆ ಅದು ಮನ್ಸು ನಮ್ದು ನೋವಿನ ಮೇಲೆ ಹೋಗ್ತದೆ. ಕರೆಕ್ಟ್. ಇದು ನಾವು ಒತ್ತಾಯ ಪೂರ್ವಕವಾಗಿ ಬಾಡಿಯನ್ನ ಅದರೊಳಗೆ ಎಳೆಯೋ ತರ ಆಗ್ತದೆ. ಅದು ಹಾಗೆ ಆಗ್ಬಾರ್ದು. ನಾವು ಖುಷಿಯಿಂದ ಮಾಡ್ಬೇಕು ಯೋಗಾಸನ. ಯಾವಾಗ್ಲೂ ಖುಷಿಯಿಂದ ಮಾಡಿದ್ರೆ ಮಾತ್ರ ಅದ್ರದ್ದು ಬೆನಿಫಿಟ್ ಸಿಗೋದಲ್ವಾ. ಹಾಗೆ ಖುಷಿಯಿಂದ ಮಾಡ್ಬೇಕಾದ್ರೆ ನಮ್ದು ಫುಲ್ ಅದ್ರೊಳಗೆ ಇನ್ವಾಲ್ವ್ ಆಗಿರ್ಬೇಕು ನಾವು, ಅಲ್ವಾ. ಸೊ ಇಫ್ ಯು ಆರ್ ಫೀಲಿಂಗ್ ಕಂಫರ್ಟಬಲ್, ನೀವು ಅವತ್ತಿನ ದಿನ ಯೋಗ ಹಾಗೇನೆ ಹೇಳ್ತೀನಿ, ಮಾಡಬಾರ್ದು ಅಂತೆಲ್ಲ. ಮತ್ತೆ ತುಂಬಾ ಟಫ್ ಇದ್ದದೆಲ್ಲ ಮಾಡ್ಲಿಕ್ಕೆ ಬೇಡ ಹೇಳ್ತೀನಿ ನಾನು. ಯಾಕಂದ್ರೆ ಅದು ಅವಾಗ ನಮ್ದು ಬಾಡಿ ತುಂಬಾ ಸೆನ್ಸಿಟಿವ್ ಆಗಿರ್ತದೆ, ಯೂಟ್ರಸ್ ತುಂಬಾ ಸೆನ್ಸಿಟಿವ್ ಆಗಿರ್ತದೆ. ಆ ಟೈಮಲ್ಲಿ ಹೊಟ್ಟೆಯ ಮೇಲೆ ಇದು ಎಫೆಕ್ಟ್ ಆಗುವಂತದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ ಅಂತ ಹೇಳ್ತೇನೆ. ಈಸಿ ಅನ್ನಲ್ಲ, ಬೇಸಿಕ್ ನೆಕ್ಸ್ಟ್ ಡೇ ಕಂಟಿನ್ಯೂ. ಹೌದು, ಕಂಟಿನ್ಯೂ ಮಾಡ್ಬೋದು ಹಾಗೆ. ಆಮೇಲೆ ಏನಂತ ಹೇಳಿದ್ರೆ ಈಗ ಆಫ್ಟರ್ 40 ಅಂತ ಹೇಳುವಾಗ ಈಗ ಮೆನೋಪಾಸಲ್ ಸಿಂಪ್ಟಮ್ಸ್ ಎಲ್ಲ ಈಗ ಬೇಗ ಸ್ಟಾರ್ಟ್ ಆಗ್ತದೆ ಕೆಲವು ಹೆಣ್ಮಕ್ಳಿಗೆ, ಅಲ್ವಾ. ಮೊದ್ಲೆಲ್ಲ ಆಫ್ಟರ್ 50 ಇತ್ತು, ಈಗ ಆಫ್ಟರ್ 40 ಅದ್ರದ್ದು ಸಿಂಪ್ಟಮ್ಸ್ ಎಲ್ಲ ಸ್ಟಾರ್ಟ್ ಆಗ್ತದೆ. ಈ ಯೋಗ ಅದಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ ಅದನ್ನ ಓವರ್ಕಮ್ ಮಾಡ್ಲಿಕ್ಕೆ. ಏನಂದ್ರೆ ತುಂಬಾ ಹೆಲ್ತ್ ಇಶ್ಯೂಸ್ ಸ್ಟಾರ್ಟ್ ಆಗ್ತದೆ ಈಗ. ಮೊದ್ಲಿನ ಹಾಗೆ ಅಲ್ಲ, ಈಗ ಎಲ್ಲ ಮೆನೋಪಾಸ್ ಅಂತ ಹೇಳಿದ್ರೆ ಹೆದರುವಂತ ಅದೊಂದು ಸ್ಟೇಜ್ ಹೆಣ್ಮಕ್ಳದ್ದು. ಅದಕ್ಕೆ ಈ ಯೋಗ ಮಾಡ್ತಾ ಇದ್ರೆ ಅದನ್ನೆಲ್ಲ ನಾವು ಓವರ್ಕಮ್ ಮಾಡ್ಬೋದು ಅಂತ ಹೇಳ್ತೇವೆ. ಯಾಕಂದ್ರೆ ನಾನೇ ಅದಕ್ಕೆ ಒಂದು ಉದಾಹರಣೆ. ಹಾಗೆ ಆಯ್ತಾ. ಓಕೆ ಮ್ಯಾಮ್, ಎಷ್ಟೋ ಜನ ಹೆಣ್ಮಕ್ಳಿಗೆ ಕಲಿಬೇಕು, ಯೋಗ ಕಲಿಬೇಕು ನಾವು ಅಂತ ತುಂಬಾ ಆಸೆ ಇರುತ್ತೆ. ಬಟ್ ಅವರು ಸಿಟಿಯಲ್ಲಿರ್ಲಿ ಹಳ್ಳಿಯಲ್ಲಿರ್ಲಿ ಅವ್ರಿಗೆ ಆಕ್ಸೆಸ್ ಇರೋದಿಲ್ಲ ಕಲಿಯೋದಿಕ್ಕೆ. ಅವ್ರಿಗೆ ಕರೆಕ್ಟ್ ಟೀಚರ್ ಸಿಕ್ಕಿರೋದಿಲ್ಲ. ಹಾಗೇನೆ ಮನೆಯಲ್ಲಿ ಕೆಲವೊಂದು ಕಾರಣಗಳಿಂದ ಹೊರಗೆ ಹೋಗಿ ಕಲಿಯೋಕ್ ಆಗ್ತಿರಲ್ಲ. ಅವ್ರಿಗೆಲ್ಲ ಆನ್ಲೈನ್ ಕ್ಲಾಸಸ್ ಅಲ್ಲಿ ಯೋಗ ಕಲಿಯಕ್ ಆಸೆ ಇರುತ್ತೆ. ಅಂತವ್ರಿಗೆ ನೀವು ಯೋಗ ಕ್ಲಾಸಸ್ ಕಂಡಕ್ಟ್ ಮಾಡಿ ಆನ್ಲೈನ್ ಅಲ್ಲಿ ಹೇಳ್ಕೊಡ್ತೀರಾ? ಹೇಳ್ಕೊಡ್ಬೋದು, ಆದ್ರೆ ನನ್ಗೆ ಆನ್ಲೈನ್ ಕ್ಲಾಸ್ ನಾನು ಅಷ್ಟು ಇದ್ ಮಾಡಲ್ಲ. ಯಾಕಂತ ಹೇಳಿದ್ರೆ ನಿಮ್ಗೆ ಆ ಯೋಗದ ಬಗ್ಗೆ ಗೊತ್ತಿದ್ದವರಿಗಾದ್ರೆ ನಾವು ಆನ್ಲೈನ್ ಕ್ಲಾಸ್ ಮಾಡಿದ್ರೆ ಅವರಿಗೆ ಪೋಸ್ಚರ್ಸ್ ಬಗ್ಗೆ ಅದ್ರ ಬಗ್ಗೆ ಎಲ್ಲ ಕರೆಕ್ಟ್ ಆಗಿ ಗೊತ್ತಿರ್ತದೆ. ಹೌದೌದು. ಏನೂ ಗೊತ್ತಿಲ್ಲ ಬಿಗಿನರ್ಸಿಗಾದ್ರೆ ಮಾಡೋದು ತುಂಬಾ ಅದು ನಮ್ದು ತಪ್ಪು ಅಂತ ಹೇಳೋದು ನಾನು, ಆನ್ಲೈನ್ ಕ್ಲಾಸ್ ಮಾಡೋದು. ಯಾಕಂತ ಹೇಳಿದ್ರೆ ಅವರಿಗೆ ಪೋಸ್ಚರ್ಸ್ ಬಗ್ಗೆ ನಾವು ಹತ್ರ ಇದ್ಕೊಂಡು ಆ ಪೋಸ್ಚರ್ಸ್ ಅನ್ನು ಕರೆಕ್ಟ್ ಮಾಡ್ಕೊಂಡು ಹಾಗೆ ಮಾಡಿದ್ರೇನೆ ಅದು ಕರೆಕ್ಟ್ ಆಗು. ಯೋಗ ಸುಮ್ನೆ ಬಿಸ್ನೆಸ್ ಪರ್ಪಸ್ಗೆ ನಾವು ಆನ್ಲೈನ್ ಕ್ಲಾಸ್ ಅಂತ ಹೇಳಿ ಮಾಡಬಾರ್ದು. ಅದಕ್ಕೆ ನಾನು ತುಂಬಾ ಎನ್ಕ್ವೈರೀಸ್ ಬರ್ತದೆ ನನ್ಗೆ, ಆನ್ಲೈನ್ ಕ್ಲಾಸ್ ಮಾಡ್ತೀರಾ? ಯಾಕಂದ್ರೆ ಮನೆಯಲ್ಲಿ ಏಜ್ಡ್ ಪರ್ಸನ್ ಇರ್ತಾರೆ, ಅವ್ರನ್ನ ಬಿಟ್ಟು ಬರ್ಲಿಕ್ಕಾಗಲ್ಲ. ಆಮೇಲೆ ಮನೆಗೆ ಯಾರಾದ್ರೂ ಬರ್ತಿರ್ತಾರೆ, ಹೀಗೆ ಏನಾದ್ರೂ ಅವ್ರದ್ದು ಪ್ರಾಬ್ಲಮ್ ಇರ್ತದೆ ಪಾಪ, ಅವರಿಗೆ ಬರ್ಲಿಕ್ಕೆ ಆಗುದು. ಆದ್ರೆ ಆನ್ಲೈನ್ ಕ್ಲಾಸ್ ಅದೇ ನಾನು ಫಸ್ಟ್ ಅವ್ರಿಗೆ ಕೇಳ್ತೀನಿ, ನಿಮ್ಗೆ ಯೋಗದ ಬಗ್ಗೆ ಅಂದ್ರೆ ಇದಕ್ಕಿಂತ ಮೊದಲು ನೀವೇನಾದ್ರು ಮಾಡಿದ್ದೀರಾ? ಯೋಗ ಮಾಡಿದ್ದಿದ್ರೆ ಅವರಿಗೆ ಆನ್ಲೈನ್ ಕ್ಲಾಸ್ ಮಾಡ್ಬೋದು. ಹೌದು. ಬಿಗಿನರಿಗಾದ್ರೆ ನಾನು ಅದನ್ನು ತಪ್ಪು ಅಂತ ಹೇಳ್ತೇನೆ. ಯಾಕಂದ್ರೆ ಫಸ್ಟ್ ಅವ್ರು ಬಂದು ಆಫ್ಲೈನ್ ಕ್ಲಾಸಿಗೆ ಬಂದು ಪೋಸ್ಚರ್ಸಿನ ಬಗ್ಗೆ ಎಲ್ಲ ತಿಳ್ಕೊಳ್ಬೇಕು ಅವರು. ಮತ್ತೆ ಉಸಿರಾಟದ ಕ್ರಮದ ಬಗ್ಗೆ ತಿಳ್ಕೊಳ್ಬೇಕು. ಅದೆಲ್ಲ ಆದ್ಮೇಲೆ ಬೇಕಾದ್ರೆ ಅವರು ಆನ್ಲೈನ್ ಕ್ಲಾಸ್ ಖಂಡಿತ ಮಾಡ್ಬೋದು. ನಮ್ಗೆ ಮಾಡ್ಬೋದು ನಾನು ಹಾಗೆ ಹೇಳೋದು ಎಲ್ರಿಗೂ. ಈಗ ನಂದೇ ಸ್ಟೂಡೆಂಟ್ಸಿಗಾದ್ರೆ ನಾನು ಆನ್ಲೈನ್ ಕ್ಲಾಸ್ ಅವರಿಗೆ ಬರ್ಲಿಕ್ಕೆ ಆಗದಿದ್ರೆ ಮಾಡ್ಬೋದು. ಯಾಕಂದ್ರೆ ಅವ್ರಿಗೆ ಗೊತ್ತಿದೆ ಹೇಗೆ ಮಾಡ್ಬೇಕು. ನಾನು ಏನ್ ಹೇಳಿದ್ದೇನೆ ಅದನ್ನ ಮಾಡ್ಲಿಕ್ಕೆ ಆಗ್ತದೆ ಅವ್ರಿಗೆ. ಆದ್ರೆ ಬಿಗಿನರಿಗೆ ತುಂಬಾ ಕಷ್ಟ ಮೇಡಮ್. ಮ್ಯಾಮ್, ನಿಮ್ಮ ಯೋಗ ಕ್ಲಾಸಸ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ನಿಮ್ ನಂಬರ್ನು ಹಾಕಿರ್ತೀನಿ. ಯಾರು ಇಲ್ಲಿ ಉಡುಪಿ ಸುತ್ತಮುತ್ತ ಇರೋರು ಯಾರಾದ್ರೂ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಕ್ಲಾಸ್ಗೆ ಜಾಯಿನ್ ಆಗ್ಬೋದು, ಅಲ್ವಾ? ಮತ್ತೆ ನಮ್ದು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಇನ್ಸ್ಟಾಗ್ರಾಮ್ ಪೇಜ್ ಹಾಕಿರ್ತೀನಿ ನಾನು. ಗೂಗಲ್ ಮ್ಯಾಪ್ಸ್ ಅದನ್ನು ಸಹ ಅವರು ನೋಡ್ಬೋದು, ಹಾಕಿರ್ತೀನಿ. ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಮ್ಯಾಮ್ ನ ಕಾಂಟ್ಯಾಕ್ಟ್ ಮಾಡಿ. ದೃಷ್ಟಿ ಯೋಗ ಅಂತ ಹೇಳಿ ಹಾಕಿದ್ರೆ ದೃಷ್ಟಿ ಯೋಗ ಹೆಸರಲ್ಲಿದೆ ಇನ್ಸ್ಟಾಗ್ರಾಮ್ ಪೇಜ್. ಓಕೆ ಮ್ಯಾಮ್, ನಿಮ್ಮ ಜರ್ನಿ ಅಂತೂ ತುಂಬಾ ಇನ್ಸ್ಪೈರಿಂಗ್ ಆಗಿದೆ. ಕೇಳಿದ್ರೇನೆ ಒಂಥರ ಎಷ್ಟು ಖುಷಿ ಆಗುತ್ತೆ. ನಾನು ಹೀಗೆ ಮಾಡ್ತೇನೆ ಅಂತ ನಾನು ಎಣಿಸಿರ್ಲಿಲ್ಲ. ಅದು ಯಾಕೋ ಒಂದು ದಾರಿ ನಮ್ಗೆ ದೇವ್ರು ತೋರಿಸಿದ ಅಂತ ನಾನು ಹೇಳೋದು. ಇದು ತುಂಬಾ ಒಳ್ಳೇದು, ಯಾಕಂದ್ರೆ ನನ್ಗೂ ಒಳ್ಳೇದು, ಬರುವವರಿಗೂ ಒಳ್ಳೇದು. ಹೌದು ಮ್ಯಾಮ್, ಇದು ಒಂಥರ ಸರ್ವಿಸ್ ಮಾಡ್ತಿದ್ದೀರಾ ನೀವು. ಎಷ್ಟೋ ಜನಕ್ಕೆ ಆಸೆ ಇರುತ್ತೆ
ಅವ್ರಿಗೆ ನೀವು ಸರ್ವಿಸ್ ಪ್ರೊವೈಡ್ ಮಾಡ್ತಿದ್ದೀರಾ, ಅವ್ರೆಷ್ಟು ನಿಮ್ಮಿಂದ ಬೆನಿಫಿಟ್ಸ್ ನ ಪಡ್ಕೋತಾ ನಾನು ಇದ್ದಾರೆ ತುಂಬಾ ಬೆನಿಫಿಟ್, ನನ್ಗೂ ತುಂಬಾ ಬೆನಿಫಿಟ್ ಸಿಕ್ಕಿದಪ್ಪ ಅವ್ರ ಜೊತೆ. ತುಂಬಾ ಇದರಿಂದ ತುಂಬಾ ಜನ ಕಲಿಯೋದಿದೆ. ಕೊನೆಯದಾಗಿ ನೀವು ನಮ್ಮ ಆಡಿಯನ್ಸ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಈ ತರ ಅವರು ಕೂಡ ಏನೇನೋ ಸ್ಕಿಲ್ಸ್ ಇರುತ್ತೆ, ಆಸೆ ಇರುತ್ತೆ, ಬಟ್ ಫ್ಯಾಮಿಲಿ ಕಾರಣಗಳಿಂದ ಏನೋ ಒಂದ್ ಮಾಡಕ್ ಆಗಿರಲ್ಲ. ಅವ್ರಿಗೆ ಏನಾದ್ರು ಒಂದು ಮೆಸೇಜ್ ಇದ್ರೆ ಹೇಳಿ. ಏನಂತ ಹೇಳಿದ್ರೆ ಅದೇ ಅವ್ರವ್ರದ್ದು ಏನಾದ್ರೂ ಒಂದು ಕನಸಿರ್ತದೆ, ಏನಾದ್ರು ನಾವು ಮಾಡ್ಬೇಕು, ಯೋಗ ಅಂತ ಅಲ್ಲ, ಯೋಗ ಕ್ಲಾಸ್ ಅಂತಲ್ಲ, ಬೇರೆ ಏನಾದ್ರು ಅವ್ರಿಗೊಂದು ಕನಸಿರ್ತದೆ, ಹೀಗೆ ಮಾಡ್ಬೇಕು, ನಾನು ಹಾಗೆ ಆದ್ರೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಮನೆಯ ಜವಾಬ್ದಾರಿ, ಮನೆ, ಮಕ್ಕಳು, ಗಂಡ ಅಂತ ಹೇಳುವಾಗ ಅವ್ರದ್ದು ಸಪೋರ್ಟ್ ಫುಲ್ ಇದ್ರೆ ಏನ್ ಬೇಕಾದ್ರೆ ನಾವು ಮಾಡ್ಲಿಕ್ಕೆ ಆಗ್ತದೆ. ಖಂಡಿತ ಅದನ್ನ ಚಿವುಟಬಾರ್ದು. ಅಲ್ಲೇ ನಮ್ಗೆ ಯಾವಾಗ ಅದ್ರದ್ದು ಅಪರ್ಚುನಿಟಿ ಸಿಕ್ಕಿದೆ, ಯಾವಾಗ ಅದ್ರದ್ದು ದಾರಿ ಓಪನ್ ಆಗಿದೆ ಅಂತ ಹೇಳುವಾಗ ಅದ್ರೊಳಗೆ ಹೋಗಿ ಬಿಡ್ಬೇಕು ನಾವು. ಅವಾಗ ಖಂಡಿತ ನಾವು ಅದನ್ನ ಫಾಲೋ ಮಾಡ್ಲಿಕ್ಕೆ ಆಗ್ತದೆ, ಮಾಡ್ಲೇಬೇಕು ಮಹಿಳೆಯರಿಗೆ. ಯಾಕಂತ ಹೇಳಿದ್ರೆ ಆಫ್ಟರ್ 50 ಅಂತ ಹೇಳಿದ್ರೆ ನಮ್ಗೆ ಒಂಥರ ಲೋನ್ಲಿನೆಸ್ ಫೀಲ್ ಆಗ್ತದೆ. ಎಲ್ರು ಮಕ್ಕಳು ಅವ್ರವ್ರಷ್ಟಕ್ಕಿರ್ತಾರೆ, ನಮ್ಗೆ ಹೌದು ಹೌದು. ಅವಾಗ ನಾವು ಅದು ಖಂಡಿತ ನಮ್ಗೆ ಬೇಕೆ, ಬೇರೆ ಏನಾದ್ರೂ ಒಂದು ನಮ್ದು ಆಕ್ಟಿವಿಟೀಸ್ ಅಲ್ಲಿ ನಾವು ಇರ್ಲೇಬೇಕಾಗ್ತದೆ. ಆವಾಗ ನಮ್ದು ಲೈಫ್ ತುಂಬಾ ಸುಲಭ ಅಂತ ಅನ್ನಿಸ್ತದೆ ನಮ್ಗೆ. ಹೌದು, ಆ ಪ್ಯಾಷನ್ ನ ಯಾವಾಗೂ ಕಳ್ಕೊಳ್ಬಾರ್ದು, ಮಾಡ್ಬೇಕು, ಚಿವುಟಿ ಹಾಕ್ಬಾರ್ದು. ಅಪರ್ಚುನಿಟಿ ಯಾವಾಗ ಸಿಕ್ಕಿದೆ ಯಾವಾಗ ಅದನ್ನ ಯೂಸ್ ಮಾಡ್ಕೊಳ್ಬೇಕು. ಹಾಗೆ ಮ್ಯಾಮ್ ತುಂಬಾ ಖುಷಿ ಆಯ್ತು ಮ್ಯಾಮ್ ನಿಮ್ ಜೊತೆ ಮಾತಾಡಿ. ನನಗೆ ಇಷ್ಟು ಡೀಟೇಲ್ ಆಗಿ ನಿಮ್ ಬಗ್ಗೆ ಗೊತ್ತಿರ್ಲಿಲ್ಲ, ನನಗೂ ತಿಳ್ಕೊಂಡು ನನಗೂ ತುಂಬಾ ಅಂದ್ರೆ ತುಂಬಾನೇ ಇನ್ಸ್ಪೈರ್ ಆಗಿದ್ದೀನಿ ನಾನು. ಸೊ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ನಮ್ಮ ಚಾನಲ್ ಅಲ್ಲಿ ಬಂದಿದ್ದಕ್ಕೆ. ಥ್ಯಾಂಕ್ ಯು, ನಿಮ್ಗೂ ತುಂಬಾ ಥ್ಯಾಂಕ್ಸ್. ನನಗೆ ನಾನು ಇದು ಫಸ್ಟ್ ಇಂಟರ್ವ್ಯೂ ನಂದು. ನೀವು ನನಗೆ ಅದೊಂದು ಅವಕಾಶ ಕೊಟ್ರಿ, ತುಂಬಾ ಥ್ಯಾಂಕ್ಸ್ ನಿಮ್ಗೆ ಅರ್ಪಿತಾ. ಥ್ಯಾಂಕ್ ಯು ಮ್ಯಾಮ್, ನಮ್ಮ ಚಾನಲ್ಗೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಮ್ಯಾಮ್. ನೋಡಿದ್ರಲ್ಲ ಎಷ್ಟು ಎನ್ಕರೇಜಿಂಗ್ ಆಗಿತ್ತು ಅವ್ರ ಮಾತುಗಳು ಅಂತ. ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಡೆಫಿನೆಟಾಗಿ ಶೇರ್ ಮಾಡಿ. ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ಫಸ್ಟ್ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ಇನ್ನಷ್ಟು ಹೆಚ್ಚು ಎಪಿಸೋಡ್ಸ್ ಜೊತೆ, ಹೊಸ ಗೆಸ್ಟ್ಸ್ ಜೊತೆ ನಾನು ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.